ಪಂಪ ಅಂದರೆ ಅವಳೆ ಪಾರ್ವತಿನೇ ಪಂಪೆ, ಹಾಗಾಗಿ ಅದು ಪಂಪಾ ತೀರ, ಪಂಪಾ ಕ್ಷೇತ್ರ, ಇವನು ಪಂಪ ವಿರೂಪಾಕ್ಷ. ಅವಳ ಪಕ್ಕದಲ್ಲೇ ಭುವನೇಶ್ವರಿನೂ ಇದ್ದಾಳೆ, ಅವಳೇ ಕನ್ನಡ ತಾಯಿ ಭುವನೇಶ್ವರಿ. ಯಾಕೆ ನಮ್ಮ ಹಿರಿಯರು ಈ ಭುವನೇಶ್ವರಿನ ಕನ್ನಡ ತಾಯಿಗೆ ತಂದರು? ಯಾಕೆಂತಂದರೆ ಅದು ಕಲ್ಲು ಬಂಡೆಗಳ ಮೇಲೆ ನಿರ್ಮಿತವಾದಂಥ ದೇವಸ್ಥಾನ, ಒಂದು ದೊಡ್ಡದಾದಂಥ ಬಂಡೆಯ ಮೇಲೆ ಕೆತ್ತಿಸಿದ್ದಾಳೆ. ಅದು ಬಹುಶಃ ಕನ್ನಡತಿಯೊಬ್ಬಳು ಹಾಕಿಸಿದ ಪ್ರಥಮ ಶಾಸನ. ಈ ಕನ್ನಡ ಭಾಷೆಯ ಉಗಮ ಹೇಗಾಯಿತು, ಇದರ ಉಲ್ಲೇಖ ಎಲ್ಲಿ ನೋಡ್ಬೋದು, ಯಾವಾಗಿಂದ ಇದೆ ನಮ್ಮ ಭಾಷೆ, ಎಷ್ಟು ಹಳೇದು ಸರ್ ನಮ್ಮ ಭಾಷೆ? ನಮಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ನಮಗೆ ಜಯ ಭಾರತ ಜನನಿಯತನ ಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಒಂದೊಳ್ಳೆ ನಾಡಗೀತೆಯನ್ನು ಕೊಟ್ಟಿದ್ದಾರೆ. ಆದರೆ ಮೈಸೂರು ರಾಜ್ಯ ಅಂತ ನಾವಿದ್ದಾಗ ನಮಗೆ ಮೈಸೂರು ರಾಜ್ಯದ ರಾಜ್ಯಗೀತೆ ಅಂತಲೇ ಒಂದಿತ್ತು. ಪ್ರಪಂಚದ ಅತ್ಯುತ್ತಮ ಶ್ರೀಗಂಧ ಬೆಳೆಯುವ ಜಾಗ. ಈಗ ನಾವೆಲ್ಲೋ ಬೆಂಗಳೂರು ಸುತ್ತಮುತ್ತ ಬೆಳೆದ ಅಲ್ಲ, ಅದು ಶ್ರೀಗಂಧ ತರಾನೇ, ಶ್ರೀಗಂಧ ಅಲ್ಲ. ಶ್ರೀಗಂಧ ಅಂತ ನೀವು ನೋಡ್ಬೇಕು ಅಂದರೆ ಬಂಡೀಪುರ ನಾಗರಹೊಳೆ ಕಬಿನಿ ಕಾಡಿಗೆ ಬರಬೇಕು. ಗಿರಿ ಅಂದರೆ ಬೆಟ್ಟ, ನೀಲಿಗೆ ಕಾಣುವ ಗಿರಿ ನೀಲಗಿರಿ, ಬೆಳ್ಳನೆಗೆ ಕಾಣುವ ಗಿರಿ ಬಿಳಿಗಿರಿ. ಈ ಒಂದು ಅಭೂತಪೂರ್ವವಾದಂಥ ನೈಸರ್ಗಿಕ ಅಂದವನ್ನು ಕೊಟ್ಟಂಥ ನಾಡು ನಮ್ಮದು. ನಾವು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ನಮ್ಮ ಸಂಡೂರಿನ ಮೈನ್ಸ್ಗಳಿಂದ ಚಂದ್ರಗುಪ್ತ ಮೌರ್ಯನಿಗೆ ನಾವು ಶಸ್ತ್ರಾಸ್ತ್ರಗಳ ಸರಬರಾಜು ಮಾಡಿದ್ರೆ ನಾವೇನು ಸಾಮಾನ್ಯದವರ ಕನ್ನಡದವರು? ಬೆಂಗಳೂರನ್ನ ಕಟ್ಕೊಟ್ಟಂತವ್ರು ನಮ್ಮ ನಾಡಪ್ರಭು ಕೆಂಪೇಗೌಡರು, ಅವರನ್ನ ನೆನಪಿಸ್ಕೊಳ್ತಾ ಅವ್ರ ಬಗ್ಗೆ ಹೇಳೋದಾದ್ರೆ, ಈಗ ಕನ್ನಡಿಗರ ಸರಾಸರಿ ಬರ್ತ್ ರೇಟ್ ಇಸ್ 0.8 1 ಆಗೋಗಿದೆ. ಉತ್ತರ ಭಾರತೀಯರ ಬರ್ತ್ ರೇಟ್ 3.5-3.25 ಇದೆ. ಈ ಬರ್ತ್ ರೇಷಿಯೋದಲ್ಲಿ ನಾವು ಹೋದ್ರೆ ಇನ್ನು 200 ವರ್ಷಕ್ಕೆ ಕನ್ನಡಿಗರು ಇರೋದಿಲ್ಲ ಈ ಭೂಮಿ ಮೇಲೆ. ಅಂದ್ರೆ ಒರಿಜಿನಲ್ ನಮ್ಮಂತ ಮೂಲ ಕನ್ನಡಿಗರು ಇರೋದಿಲ್ಲ. ನಮಸ್ಕಾರ, ನಾನು ಹಂಸ, ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ನಮ್ಮ ನಾಡದೇವತೆ ಚಾಮುಂಡೇಶ್ವರಿ ದೇವಿ, ಹಾಗೆಯೇ ನಮ್ಮ ಕನ್ನಡದ ತಾಯಿ ಬಂದು ಭುವನೇಶ್ವರಿ ದೇವಿ. ಭುವನೇಶ್ವರಿ ದೇವಿ ಅಂದ್ರೆ ಯಾರು ಅಂತ ಆಕೆಯ ಒಂದು ಪರಿಚಯ ಮಾಡ್ಕೊಡೋದಾದ್ರೆ, ನೋಡಿ, ಕನ್ನಡ ತಾಯಿ ಭುವನೇಶ್ವರಿ. ಈಗ ನಾವು ಭುವನೇಶ್ವರಿಯನ್ನ ನಾವು ಪುರಾತನವಾಗಿ ನೋಡುವಂಥದ್ದು ಪಂಪಾ ಕ್ಷೇತ್ರದಲ್ಲಿ, ಹಂಪೆನಲ್ಲಿ. ನೀವು ಹಂಪೆಗೆ ಹೋದ್ರೆ ವಿರೂಪಾಕ್ಷನ ದೇವಸ್ಥಾನಕ್ಕೆ ಹೋದ್ರೆ ಅತ್ಯಂತ ಪುರಾತನವಾದಂಥ ದೇವಸ್ಥಾನ ವಿರೂಪಾಕ್ಷನ ಗುಡಿಗೆ ಹೋದ್ರೆ ನೀವು ಅಲ್ಲಿ ಪಂಪೆ ಕಾಣಸಿಗ್ತಾಳೆ. ಪಂಪೆ ಅಂದ್ರೆ ಅವಳು ಪಾರ್ವತಿ, ಅವಳಿಂದಾನೇ ಅದಕ್ಕೆ ಹಂಪೆ ಅಂತ ಹೆಸರು ಬಂದಿದ್ದು. ಪಕ್ಕದಲ್ಲಿ ನಡೆಯೋ ತುಂಗಭದ್ರಾ ನದಿ ನಾವು ಪಂಪಾ ತೀರ ಅಂತ ಕರಿತೀವಿ. ಪಂಪ ಅಂದ್ರೆ ಅವಳೆ ಪಾರ್ವತಿನೇ ಪಂಪೆ, ಹಾಗಾಗಿ ಅದು ಪಂಪಾ ತೀರ, ಪಂಪಾ ಕ್ಷೇತ್ರ, ಇವನು ಪಂಪ ವಿರೂಪಾಕ್ಷ. ಅವಳ ಪಕ್ಕದಲ್ಲೇ ಭುವನೇಶ್ವರಿನೂ ಇದ್ದಾಳೆ, ಅವಳೇ ಕನ್ನಡ ತಾಯಿ ಭುವನೇಶ್ವರಿ. ಯಾಕೆ ನಮ್ಮ ಹಿರಿಯರು ಈ ಭುವನೇಶ್ವರಿನ ಕನ್ನಡ ತಾಯಿಗೆ ತಂದರು? ಯಾಕೆಂತಂದ್ರೆ ನಾವು ಆರಾಧಕರು, ನಾವು ದೇವರ ಆರಾಧಕರು ನಾವು ಅಲ್ವೇ. ನಾವು ಎಲ್ಲರನ್ನೂ ಆರಾಧನೆ ಮಾಡ್ತೀವಿ, ದೇವರುಗಳನ್ನ, ದೇವಿಯರನ್ನ, ನಾವೆಲ್ಲರನ್ನ ಆರಾಧನೆ ಮಾಡ್ತೀವಿ. ಕನ್ನಡಕ್ಕೂ ಒಂದು ದೇವಿ ಇರಲಿ, ನಾವು ಕನ್ನಡನ ತಾಯಿ ಅನ್ಕೊಂಡಿದ್ದೀವಿ. ಹೌದು, ಆ ತಾಯಿ ಅಂದ್ರೆ ಯಾರು ಅನ್ನೋದಕ್ಕೊಂದು ನಮಗೊಂದು ಮೂರ್ತ ರೂಪ ಬೇಕಲ್ಲ. ಹಾಗಾಗಿ ನಮಗೆ ಕನ್ನಡ ತಾಯಿ ಅಂದ್ರೆ ಭುವನೇಶ್ವರಿ, ಕನ್ನಡ ತಾಯಿ ಭುವನೇಶ್ವರಿ. ನಮಗೆ ನಾಡ ಅಧಿದೇವತೆ ಚಾಮುಂಡೇಶ್ವರಿ ನಾವು ಹೇಗೆ ಹೇಳ್ಕೊತೀವಿ, ಹಾಗೆ ಕನ್ನಡ ತಾಯಿ ಭುವನೇಶ್ವರಿ. ನಾವು ಕನ್ನಡವನ್ನು ಆರಾಧನೆ ಮಾಡೋದು ಭುವನೇಶ್ವರಿಯ ಮುಖಾಂತರ, ನಾವು ಕನ್ನಡವನ್ನು ನೆನೆಸೋದೇ ಭುವನೇಶ್ವರಿ ಮುಖಾಂತರ. ನಮ್ಮ ಕನ್ನಡ ಭಾಷೆಗೆ ಅಧಿನಾಯಕಿ, ಅಧಿದೇವತೆ ಭುವನೇಶ್ವರಿ ಅಂತ ಹಿರಿಯರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದೇ ದಾರಿಯಲ್ಲಿ ನಾವೀಗ ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ. ಹೌದು, ನಮ್ಮ ಕನ್ನಡ ತಾಯಿ ಬಗ್ಗೆ ಮಾತಾಡಿದ್ವಿ. ಹಾಗೆ ಈಗ ನಮ್ಮ ನಾಡಲ್ಲಿರುವಂತ ಅತಿ ಹೆಚ್ಚು ಶಕ್ತಿಶಾಲಿ ಹೆಣ್ಣು ಮಕ್ಕಳುಗಳ ಬಗ್ಗೆ ಮಾತಾಡಿದ್ರೆ, ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಒನಕೆ ಓಬವ್ವ ಆಗಿರ್ಬೋದು, ಇವರ ಬಗ್ಗೆ ಎಲ್ಲ ಹೇಳೋದಾದ್ರೆ ಬಹಳ ಸಂತೋಷಮ್ಮ. ನೋಡಿ, ನಮ್ಮಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನಿಗೂ 1,500 ವರ್ಷಗಳಷ್ಟು ಹಿಂದೆ ಇಮ್ಮಡಿ ಪುಲಕೇಶಿ ಸೊಸೆಯಾಗಿದ್ದವಳು ವಿಜಯ ಭಟ್ಟಾರಿಕೆ. ಅವಳು ಬಹಳ ದೊಡ್ಡ ಸ್ತ್ರೀ ಶಕ್ತಿ. ಅವಳು ಸ್ವತಃ ಕವಿಯಾಗಿದ್ಲು, ಸ್ವತಃ ಸಾಹಿತಿಯಾಗಿದ್ಲು, ಸ್ವತಃ ಪ್ರಕಾಶಕಿಯೂ ಆಗಿದ್ಲು, ಸೈನಿಕಳಾಗಿದ್ಲು, ಶಸ್ತ್ರವಿದ್ಯೆಯನ್ನು ಕಲಿತಿದ್ಲು. ಅಪಾರವಾದಂಥ ಬಹುಶಃ 64 ವಿದ್ಯೆಗಳಲ್ಲೂ ಪಾರಂಗತಲಾಗಿದ್ದಂಥವಳು ಈ ವಿಜಯ ಭಟ್ಟಾರಿಕೆ. ಅವಳು ತಾನು ನೋಡಿ, ನಾನು ಒಂದು ಹೇಳ್ತೀನಿ, ಚಾಲುಕ್ಯ ಸಾಮ್ರಾಜ್ಯ ಇಷ್ಟು ವೈಭವಯುತವಾಗಿ ಮೆರೆಯೋದಕ್ಕೆ ಕಾರಣ ಸದಾ ಚಾಲುಕ್ಯ ಅರಸರು, ಕೀರ್ತಿವರ್ಮ ಇರ್ಬೋದು, ಪುಲಕೇಶಿ ಇರ್ಬೋದು, ಅವನ ಮಗ ವಿಕ್ರಮಾದಿತ್ಯ ಇರ್ಬೋದು, ಅವನ ಮಗ ವಿಕ್ರಮಾದಿತ್ಯ, ಹೀಗೆ ಎಲ್ಲ ಅದು ಸಂತತಿನೇ ಇರ್ಬೋದು, ಅವರೆಲ್ಲ ಸದಾ ಕಾಲ ಜೀವನದ 80-90 ಬಹುಭಾಗ ಯುದ್ಧಗಳಲ್ಲಿ ಕಳೆದವರು. ಕರ್ನಾಟಕ ಸಾಮ್ರಾಜ್ಯವನ್ನು ವಿಸ್ತರಿಸುವಲ್ಲಿ, ಕಟ್ಟುವಲ್ಲಿ, ಭದ್ರಗೊಳಿಸುವಲ್ಲಿ ಕಳೆದಂಥವ್ರು. ಆಗ ರಾಜ್ಯದ ಆಡಳಿತ ನಡೆಸ್ತಿದ್ದು ಇದೇ ಹೆಣ್ಣು ಮಕ್ಕಳು. ಅವಳು ದುರ್ಲಭಾದೇವಿ ಇರ್ಬೋದು, ಇವನ ತಾಯಿಯಾಗಿದ್ದಂಥ ದುರ್ಲಭಾದೇವಿ ಇರ್ಬೋದು, ಇವನ ಹೆಂಡತಿಯಾಗಿರ್ಬೋದು, ಇವನ ಸೊಸೆಯಾದಂಥ ವಿಜಯ ಭಟ್ಟಾರಿಕೆ ಇರ್ಬೋದು. ಇವ್ರುಗಳು ಇದನ್ನು ಬಹಳ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ವಿಜಯ ಭಟ್ಟಾರಿಕೆಯ ಒಂದು ದೊಡ್ಡ ಶಾಸನ ನಮ್ಮ ಚಿತ್ರದುರ್ಗದ ಬಂಡೆಯ ಮೇಲೆ ಭಾಳ ದೊಡ್ಡ ಶಾಸನ ಸಿಗ್ತದೆ. ಅವಳು ಒಬ್ಬ ಕಾಪಾಲಿಕನಿಗೆ ಭೂಮಿಯನ್ನು ದಾನ ಮಾಡಿರೋ, ಒಂದು ಈಶ್ವರನ ದೇವಸ್ಥಾನ ಕಟ್ಟಿಸ್ಕೊಂಡು ಇಲ್ಲಿ ಇರ್ತೀನಿ ನಾನು ಅಂತ ಅವ್ನು ಕೇಳ್ಕೊಂಡಾಗ ಆ ದೇವಸ್ಥಾನವನ್ನು, ಅದಕ್ಕೆ ಸಂಬಂಧಿಸಿದ ಭೂಮಿಯನ್ನು ಅವನಿಗೆ ದಾನ ಮಾಡಿ ಇದರಿಂದ ಬರೋವಂಥ ಉತ್ಪತ್ತಿನ ದೇವಸ್ಥಾನಕ್ಕೆ ಬಳಸ್ಕೋವಂಥ ದೇವಸ್ಥಾನದ ಅದು ಕಲ್ಲು ಬಂಡೆಗಳ ಮೇಲೆ ನಿರ್ಮಿತವಾದಂಥ ದೇವಸ್ಥಾನ ಒಂದು ದೊಡ್ಡದಾದಂಥ ಬಂಡೆಯ ಮೇಲೆ ಕೆತ್ತಿಸಿದ್ದಾಳೆ. ಅದು ಬಹುಶಃ ಕನ್ನಡತಿಯೊಬ್ಬಳು ಹಾಕಿಸಿದ ಪ್ರಥಮ ಶಾಸನ. ಆಯ್ಸೆ
ಅಂದರೆ ನಾವು ಕನ್ನಡತಿ ಅಂದರೆ ಹೆಣ್ಣು ಮಕ್ಕಳನ್ನು ತಾಯಿ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ವು. ಅವಳು ರಾಣಿಯ ರೀತಿಯಲ್ಲಿ ಇದ್ಲಿಲ್ಲಿ, ಸಾಮ್ರಾಜ್ಞಿಯಾಗಿ ಬೆಳೀತಾ ಇದ್ಲು. ಕನ್ನಡ ನಾಡಿನಲ್ಲಿ ಒಬ್ಬಳು ಹೆಣ್ಮಗಳು ಸಾಮ್ರಾಜ್ಞಿಯಾಗಿ ಬೆಳೀತಾ ಇದ್ಲು, ಅವಳು ರಾಣಿಯಾಗಿ ಬೆಳೀತಾ ಇದ್ಲು ಅವಳು. ನಾವು ಅವಳನ್ನು ಅಲ್ಲೇ ಇಟ್ಟು ನಾವು ಅಷ್ಟು ಮೆರೆಸ್ತಾ ಇದ್ವು. ಅವಳಾದಮೇಲೆ ತುಂಬ ಜನ ಬಂದರು. ಅವಳು ನಾಟ್ಯರಾಣಿ ಶಾಂತಲೆ ಇರ್ಬೋದು, ವಿಷ್ಣುವರ್ಧನನ ಪತ್ನಿ ನಾಟ್ಯರಾಣಿ ಶಾಂತಲೆ ಇರ್ಬೋದು. ಅವಳು ತನ್ನದೇ ಆದಂಥ ರೀತಿಯಲ್ಲಿ ಸೇವೆಯನ್ನು ಮಾಡಿದ್ಲು. ಅವಳು ತಾನು ಜೈನ ಧರ್ಮವನ್ನು ಬಿಡಲಾರೆ ಅಂತ ಹೇಳಿ ಅವಳು ತನ್ನದಕ್ಕೆ ಅಂಟ್ಕೊಂಡು ಜೈನ ಧರ್ಮವನ್ನು ಉದ್ಧಾರ ಮಾಡಿದಂಥವಳು ನಾಟ್ಯರಾಣಿ ಶಾಂತಲೆ ಆದ್ಲು. ಆಮೇಲೆ ಅವನ ಹಿಂದೆ ರಾಷ್ಟ್ರಕೂಟರ ಕೃಷ್ಣನ ಹೆಂಡತಿ ಒಬ್ಳಿದ್ದಾಳೆ, 1ನೇ ಕೃಷ್ಣನ ಹೆಂಡತಿ, ಅವಳು ರಾಣಿ ಸರಳ, ಅವಳ ಹೆಸರು ಸರಳ ನಾನು ಬರ್ತಿದ್ದೀನಿ. ಅವಳು ಹಲವಾರು ದೇವಸ್ಥಾನ, ನಮ್ಮ ಭೋಗನಂದೀಶ್ವರ ದೇವಸ್ಥಾನ ಕಟ್ಟಿಸಿದವಳು ಅವಳೇನೆ, ಅವಳ ಹೆಸರಲ್ಲೇ ಇರೋದು. ನಂದಿ ಬೆಟ್ಟದಲ್ಲಿ ಕೆಳಗಡೆ ಇದೆಯಲ್ಲ ಆ ದೇವಸ್ಥಾನ ಕಟ್ಟಿಸಿದವಳು ಅವಳೇ, ಆ ದೇವಸ್ಥಾನವನ್ನು ಕಟ್ಟಿಸಿದವಳು. ಹೀಗೆ ಹೇಳ್ತಾ ಬಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಆಮೇಲೆ ಹುಲಿಯಂತೆ ಹೋರಾಡಿದ್ರು ಬ್ರಿಟಿಷಿನವ್ರ ಜೊತೆ ಅಲ್ವೇ. ಒನಕೆ ಓಬವ್ವ ಸಹ ಮೈಸೂರು ಸೈನಿಕರ ಎದುರಾಗಿ ಭಾಳ ಹುಲಿಯಂತೆ ಹೋರಾಡಿದಂಥವಳು. ಅದಾದ್ಮೇಲೆ ಬಂದಂಥವಳು 3ನೇ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು. 50 ವರ್ಷಗಳ ಕಾಲ ಈ ಬ್ರಿಟಿಷರ ಜೊತೆ ಒಡನಾಟ ಇಟ್ಕೊಂಡು ಹೈದರ್ ಟಿಪ್ಪುವನ್ನು ಹೇಗಾದರೂ ಮಾಡಿ ನೀವು ತೆಗೆದುಬಿಟ್ಟು ಮೈಸೂರು ಸಾಮ್ರಾಜ್ಯ ನಮಗೆ ಕೊಡಿ ಅಂತೇಳಿ ತಾವು ಸಾಮ್ರಾಜ್ಯ ತಗೊಂಡು, ಆಗ 3ನೇ ಕೃಷ್ಣರಾಜ ಒಡೆಯರು ಬರೀ 5 ವರ್ಷದ ಹುಡುಗ, ಅವರು ದೊಡ್ಡವರಾಗೋವರೆಗೂ ಅವ್ರು ಬೆನ್ನ ಹಿಂದೆ ನಿಂತ್ಕೊಂಡು ಈ ರಾಜ್ಯವನ್ನು ಕಾಪಾಡಿದವರು. ಆದ್ಮೇಲೆ ಬಂದಂಥವ್ರು ವಾಣಿವಿಲಾಸ ಸಂವಿಧಾನ, ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಅವ್ರಿಗೂ ಚಿಕ್ಕ ವಯಸ್ಸಿನಲ್ಲೇ ತಂದೆ ಅಂತ ಕಳ್ಕೊಂಡವರು ಚಾಮರಾಜ ಒಡೆಯರನ್ನ. ಅವರು ದೊಡ್ಡವರಾಗಿ ಅಧಿಕಾರಕ್ಕೆ ಬರೋವರೆಗೂ ಇವರು ತಾವು ನಿಂತು ದೊಡ್ಡ ವಿಕ್ಟೋರಿಯಾ ಆಸ್ಪತ್ರೆ ಕಟ್ಟಿಸಿದ್ರು, ಮಾರಿಕಣಿವೆ ಡ್ಯಾಮ್ ಕಟ್ಟಿಸಿದ್ರು, ದೊಡ್ಡ ಪ್ರಾಜೆಕ್ಟ್ಗಳನ್ನ ಮಾಡಿ ಈ ರಾಜ್ಯವನ್ನು ಕಾಪಾಡಿದವರು. ಇವರೆಲ್ಲ ಕರ್ನಾಟಕ ರಾಜ್ಯದ ರಾಜ್ಯಲಕ್ಷ್ಮಿಯರು, ಧೀರ ಮಹಿಳೆಯರು. ಇವರೇ ಯಾಕೆಂದರೆ ಲಕ್ಷ್ಮಿ ಅಂದರೆ ಸಂಪತ್ತನ್ನು ಕೊಡೋಳು. ಕರ್ನಾಟಕ ರಾಜ್ಯಕ್ಕೆ ಸಂಪತ್ತನ್ನು ತಂದು ಕೊಟ್ಟಂಥ ಮಹಿಳೆಯರು ಇವರೆಲ್ಲ. ಹಾಗಾಗಿ ಇವರನ್ನೆಲ್ಲ ನಾವು ಸದಾ ಹೇಗೆ ನಾವು ರಾಜ ಮಹಾರಾಜರು ನೆನಿತೀವೋ ಹಾಗೆ ರಾಣಿ ಮಹಾರಾಣಿಯರನ್ನು ನೆನಬೇಕು. ಅವರ ಪಾತ್ರವಿಲ್ಲದೆ ಈ ಪಾತ್ರ ಅಪೂರ್ಣ. ಈ ಕಿಚನ್ ಕ್ಯಾಬಿನೆಟ್ ಇಲ್ಲದೆ ರಾಜರ ವೈಭವ ಅಪೂರ್ಣ ಆಗೋಗುತ್ತೆ. ಇವರು ಒಳಗಡೆಯಿಂದ ಬೇರಿನಂತೆ ಬಲ ತುಂಬಲಾಗಿ, ಒಂದು ಮರಕ್ಕೆ ಬೇರು ಎಷ್ಟು ಅವಶ್ಯಕತೆ ಇದೆಯೋ ಹಾಗೆ ಇವರು ಬೇರಿನಂತೆ ನಿಂತು ಸಾಮ್ರಾಜ್ಯವನ್ನು ಕಾಪಾಡಿಕೊಂಡವರು ಈ ಹೆಣ್ಮಕ್ಳೆಲ್ಲ. ಹಾಗಾಗಿಯೇ ಇಷ್ಟು ದೊಡ್ಡ ಸಾಮ್ರಾಜ್ಯಗಳು ಇವತ್ತಿಗೂ ನಮ್ಮ ಕಣ್ಮುಂದೆ ಇರೋವಂಥದ್ದು. ಸರ್, ನೀವು ಎಕ್ಸ್ಪ್ಲೈನ್ ಮಾಡುವಾಗ ಶಾಸನ ಅನ್ನುವಂಥ ಪದ ಸಾಕಷ್ಟು ಸಲ ನಾವು ಬಳಸಿದ್ವಿ. ಶಾಸನ ಅಂದ್ರೆ ಏನು ಅಂತಾನೆ ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಶಾಸನ ಅಂತಂದ್ರೆ ಇವತ್ತಿಗೆ ನಮಗೆ ಇತಿಹಾಸದ ಒಂದು ಸಾಕ್ಷಿ ಕಲ್ಲು ಅಂತ ಹೇಳ್ಬೋದು. ಆ ಶಾಸನಗಳನ್ನೆಲ್ಲ ಗುರುತಿಸಿಯೇ ನಾವು ಇತಿಹಾಸವನ್ನು ಬರ್ಕೊಂಡಿದ್ದೀವಿ. ಯಾಕೆಂದರೆ ನಮ್ಮ ಪೂರ್ವಸೂರಿಗಳು ಇತಿಹಾಸವನ್ನು ದಾಖಲಿಸಲು ಅಸಮರ್ಥರಾಗಿದ್ದುದರಿಂದ ಅವ್ರು ಕೆಲವರು ಮಾತ್ರ ಒಂದು 200 ವರ್ಷಗಳ ಹಿಂದೆ ಮಾತ್ರ ನಮಗೆ ಸಿಗ್ಬೋದೇನೋ ಅಂದರೆ ಸ್ಪೆಸಿಫಿಕ್ ಆದ ಇತಿಹಾಸ. ಅದರ ಹಿಂದಿನದೆಲ್ಲ ನಮಗೆ ಶಾಸನಗಳಲ್ಲೇ ಸಿಕ್ಕುವಂಥದ್ದು. ಅದು ಕಲ್ಲಿನ ಶಾಸನ ಇರ್ಬೋದು, ತಾಮ್ರ ಶಾಸನ ಇರ್ಬೋದು, ಉಂಗುರದ ಮೇಲೆ ಬರೆದಂಥ ಶಾಸನ ಇರ್ಬೋದು, ಬಟ್ಟೆಯ ಮೇಲೆ ಬರೆದಂಥ ಶಾಸನ ಇರ್ಬೋದು. ಹೀಗೆ ಯಾವುದ್ರ ಮೇಲೆ ಯಾವುದ್ರ ಮೇಲೆ ಬರೆದಿತ್ತು ಎಲ್ಲವನ್ನು ನಮ್ಮ ಶ್ರೇಷ್ಠ ಇತಿಹಾಸಕಾರರು ಎಲ್ಲವನ್ನು ಜೋಡಿಸಿ ಪ್ರತಿಯೊಂದು ಡಾಟ್ಸ್ನ ಕನೆಕ್ಟ್ ಮಾಡಿ ನಮ್ಮ ಇತಿಹಾಸವನ್ನು ಕಟ್ಟಿಕೊಟ್ರು. ಹಾಗಾಗಿ ಶಾಸನ ಅನ್ನುವಂಥದ್ದು ನಮ್ಮ ಇತಿಹಾಸದ ಆಕರ. ನಮಗೆ ಪೂರ್ವಕ್ಕೆ ಅಂದರೆ ಪೂರ್ವ ಸೂರಿಗಳನ್ನು ಮೀಟ್ ಮಾಡೋದಕ್ಕೆ ಹಿಂದಕ್ಕೆ ಹೋಗ್ತೀವಲ್ಲ, ಆ ಪಾತಾಳಕ್ಕೆ ಇಳಿಯುವ ಮೆಟ್ಟಿಲುಗಳು ಈ ಶಾಸನಗಳು ಅಂತ ನಾವು ಹೇಳ್ಬೋದು. ಅದರ ಸಹಾಯ ಇಲ್ಲದೆ ನಾವು ಒಳಕ್ಕೆ ಹೋಗೋಕ್ಕಾಗಲ್ಲ. ಅದರ ಸಹಾಯದಿಂದಲೇ ಅದರ ರೆಫರೆನ್ಸ್ ತಗೊಂಡೆ ನೋಡಿ, ಈ ಶಾಸನದಲ್ಲಿ ಇದೇ ಹೇಳಿದೆ, ಈ ಶಾಸನದಲ್ಲಿ ಇದೇ ಹೇಳಿದೆ, ಆವಾಗ ಹೌದು ಇದು ನಡೆದಿದೆ, ಶಾಸನದಲ್ಲಿ ಬರೆದಿರೋದ್ರಿಂದ ಇದು ನಡೆದಿದೆ. ಆಮೇಲೆ ಇವತ್ತು ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಭಾಷೆಯ ಒಂದು ಉಗಮ ಮತ್ತು ಭಾಷೆಯ ಬೆಳವಣಿಗೆಯನ್ನು ನಾವು ಶಾಸನದಲ್ಲೇ ನೋಡೋಕ್ಕಾಗೋದು. 1500 ವರ್ಷಗಳ ಹಿಂದಿನ ಕನ್ನಡ ಹೇಗಿತ್ತು, 700 ವರ್ಷಗಳ ಹಿಂದೆ ಅಮೋಘ ವರ್ಷ ನೃಪತುಂಗನ ಕನ್ನಡ ಹೇಗಿತ್ತು, ವಿಜಯನಗರ ಸಾಮ್ರಾಜ್ಯದ ಕನ್ನಡ ಹೇಗಿತ್ತು, ಹೊಯ್ಸಳರ ಕನ್ನಡ ಹೇಗಿತ್ತು, ಮೈಸೂರು ಅರಸರ ಕನ್ನಡ ಹೇಗಿತ್ತು, ಇವತ್ತಿನ ಕನ್ನಡ ಹೇಗಿದೆ ಅಂತ ನಾವು ನೋಡಿದ್ದೇ ಈ ಕಲ್ಲುಗಳಿಂದಲೇ ನಮಗೆ ಗೊತ್ತಾಯಿತು. ಎಲ್ಲ ಅವ್ರ ಕಲ್ಲುಗಳ ಮೇಲೆ ಸುಂದರವಾಗಿ ಕೆತ್ತಿದ್ದರಿಂದಲೇ ನಾವು ಹಲ್ಮಿಡಿ ತಾಳಗುಂಡ ಶಾಸನದಲ್ಲಿನ ಕನ್ನಡ, ಮಯೂರವರ ಬಂಡೆಯ ಮೇಲೆ ಕೆತ್ತಿಸಿದಂಥ ಕನ್ನಡ, ಚಿತ್ರದುರ್ಗದಲ್ಲಿ ಮಯೂರವರ್ಮನ ಶಾಸನ ಇದೆ. ಮೊದಲ ಮಾನವ ನಿರ್ಮಿತ ಕೆರೆ ಮಯೂರ ಕಟ್ಟಿಸ್ತಾನೆ ಅಲ್ಲಿ ಚಿತ್ರದುರ್ಗದ ಕೆರೆಯಲ್ಲಿ. ಅವನು ಚಿತ್ರದುರ್ಗದ ಕಾಡುಗಳಲ್ಲಿ ಔತಿಟ್ಕೊಂಡು ಬೇಡರ್ಗಳನ್ನೆಲ್ಲ ಒಟ್ಟು ಮಾಡಿ ವೀರ ಬೇಡರ ಜೊತೆ ಅವನ ಪಲ್ಲವರ ಜೊತೆ ಯುದ್ಧ ಮಾಡಿ ಗೆಲ್ತಾನೆ. ಆಗ ಅವನು ನಿರ್ಮಾಣ ಮಾಡಿದಂಥ ಮೊದಲ ಕೆರೆ ಇವತ್ತಿಗೂ 1500 ವರ್ಷಗಳಷ್ಟು ಹಿಂದಿನ ಕೆರೆ ಇವತ್ತಿಗೆಲ್ಲ ಅಸ್ತಿತ್ವದಲ್ಲಿದೆ. ಆ ಬಂಡೆಯ ಮೇಲೆ ಅವನದನ್ನು ಬರೆದಿದ್ದಾನೆ. ಸೊ ಅದೊಂದು ಹೇಗಿತ್ತು ಅವತ್ತಿನ ಭಾಷೆ ಅನ್ನುವಂಥದ್ದನ್ನೆಲ್ಲ ನಾವು ಈ ಶಾಸನಗಳ ಒಂದು ಎವಾಲ್ವ್ ಅಂತೀವಿ, ಅಲ್ಲಿ ನಾವು ನೋಡ್ತೀವಿ. ಹಾಗಾಗಿ ನಮಗೆ ಬಹುಮುಖ್ಯ ಆಕಾರ ಈ ಶಾಸನಗಳು ಅಂತ ನಾನು ಹೇಳ್ಬೋದು. ಸರ್, ಈಗ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಮಾತಾಡೋದಾದ್ರೆ, ಈ ಕನ್ನಡ ಭಾಷೆಯ ಉಗಮ ಹೇಗಾಯಿತು, ಇದರ ಉಲ್ಲೇಖ ಎಲ್ಲಿ ನೋಡ್ಬೋದು, ಯಾವಾಗಿಂದ ಇದೆ ನಮ್ಮ ಭಾಷೆ, ಎಷ್ಟು ಹಳೇದು ಸರ್ ನಮ್ಮ ಭಾಷೆ? ನಮ್ಮ ಭಾಷೆ ತುಂಬ ಹಳೇದು. 2000 ವರ್ಷಗಳಿಗಿಷ್ಟು
ಹಿಂದಿನ ಹಳೆಯದು ಭಾಷೆ. ಯಾಕೆಂತಂದರೆ ಗ್ರೀಕರು ಮತ್ತು ರೋಮನ್ನರು ನಮ್ಮ ಕರಾವಳಿಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಬರ್ತಾ ಇದ್ರು ಅಂತ ಇತಿಹಾಸ ಬರೀತದೆ. ಆಗ ಬಂದಾಗ ಅವರು ಕರಾವಳಿಯಲ್ಲಿದ್ದಂಥ ಮಂಗಳೂರು ಆ ಭಾಗದ ಜನರನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಗ್ರೀಕರ ನಾಟಕಗಳಲ್ಲಿ ಕನ್ನಡ ಪದಗಳ ಉಲ್ಲೇಖ ಇದೆ ಅಂತಲೂ ಇದೆ. ಸೊ ಎಷ್ಟು ಪುರಾತನವಾದ ಭಾಷೆ ನಮ್ಮದು ಅಲ್ವೇ. ಅವರು ಮಂಗಳೂರಿನ ಜನರನ್ನು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು, ಅಥವಾ ನಾಟಕಗಳು ಇಲ್ಲಿಂದ ಅಲ್ಲಿ ವ್ಯಾಪಾರಕ್ಕೆ ಹೋಗ್ತಾಯಿದ್ರು, ಅಲ್ಲಿಂದ ಇಲ್ಲಿಗೆ ಬರ್ತಾಯಿದ್ರು. ಕೆಲವರು ಇಲ್ಲಿಯವ್ರಿಗೆ ಮನಸ್ಸೋತು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಅವರ ಪ್ರಭಾವದಿಂದ ಅವರು ಕನ್ನಡ ಕಲ್ತಿದ್ರು. ಅವರ ಕನ್ನಡ ಪ್ರಭಾವ ಎಷ್ಟಿತ್ತು ಅಂದರೆ ಅವರು ತಮ್ಮ ನಾಟಕಗಳಲ್ಲಿ ಆ ಕನ್ನಡ ಭಾಷೆಯನ್ನು ಬಳಸ್ಕೊಂಡ್ರು. ಹಾಗಾಗಿ ನಮ್ಮ ಭಾಷೆ ಅಲ್ಲಿಂದಲೂ ಇಲ್ಲಿವರೆಗೂ ಬರುತ್ತೆ. ಈಗ ನಾವು ಮಾತಾಡ್ತಿರೋದು ಯಾವ ಕನ್ನಡ ಸರ್? ನಾವು ಮಾತಾಡ್ತಾ ಇರೋದು, ಬರಿತಾ ಇರೋದು ವಿಜಯನಗರ ಕಾಲದ ಕನ್ನಡ. ವಿಜಯನಗರ ಕಾಲದಿಂದ ಕನ್ನಡ ಮತ್ತಷ್ಟು ಇದಾಗಲಿಲ್ಲ, ಏನು ಬದಲಾಗಲಿಲ್ಲ. ಅಲ್ಲಿಂದ ಅದೇ ಕನ್ನಡ ಈಗ ನಾವೇ ಆ ಈ ಅಂತ ಬರಿತೀವಲ್ಲ, ಅದೆಲ್ಲ ನಾವು ವಿಜಯನಗರ ಶಾಸನಗಳಲ್ಲೇ ಓದ್ಬಿಡ್ಬೋದು ಭಾಳ ಸುಲಲಿತವಾಗಿ. ಅದರ ಹಿಂದಿನ ಹೊಯ್ಸಳರು ಮತ್ತು ರಾಷ್ಟ್ರಕೂಟರ ಹಿಂದೆ ಸ್ವಲ್ಪ ನಮಗೆ ಕಟ್ಟಾಗುತ್ತೆ. ಅಂದರೆ ನನ್ನಂಥ ಸಾಮಾನ್ಯರಿಗೆ, ಓದೋರು ಓದ್ತಾರೆ, ಶಾಸನ ತಜ್ಞರು ಅದೆಲ್ಲ ಓದೋರು ಅವರೆಲ್ಲ ಓದ್ತಾರೆ. ನನ್ನಂಥ ಸಾಮಾನ್ಯರಿಗೆ ಅದನ್ನು ಓದೋದು ಕಷ್ಟ ಆಗುತ್ತೆ. ವಿಜಯನಗರದ ಶಾಸನ ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಓದ್ಬಿಡ್ಬೋದು. ಅಲ್ಲಿಗೂ ಇಲ್ಲಿಗೂ ಏನು ಅಂಥ ವ್ಯತ್ಯಾಸ ಏನಿಲ್ಲ. ಅಲ್ಲಿಗೂ ಮೈಸೂರು ಅರಸರಿಗೂ ಅಲ್ಲಿಗೂ ನಮ್ಮ ಏನು ಅಂಥ ವ್ಯತ್ಯಾಸ ಕಾಣಲ್ಲ. ಹಾಗಾಗಿ ನಾವು ವಿಜಯನಗರ ಆದಮೇಲೆ ಒಂದು 500 ವರ್ಷದಿಂದ ಈಚೆಗೆ ಕನ್ನಡ ತಾನು ಉಳ್ಕೊಂಡ್ಬಂದಿದೆ. ಈಗ ಇನ್ನೊಂದು ಚೂರು ಫೈನ್ ಟ್ಯೂನ್ ಆಗಿರ್ಬೋದು ನಮ್ಮ ಕನ್ನಡದಲ್ಲಿ, ಅಷ್ಟು ಬಿಟ್ಟರೆ ಬಾಕಿಯೆಲ್ಲ ನಾವು ಅದೇ ಭಾಷೆಯನ್ನು ಉಪಯೋಗಿಸ್ಕೊಂಡು ಬಂದಿದ್ದೀವಿ. ನಮ್ಮ ಕರ್ನಾಟಕಕ್ಕೆ ಬಾವುಟ ಹೇಗಿದೆಯೋ ಹಾಗೇನೆ ನಾಡಗೀತೆ ಕೂಡ ಇದೆ. ನಾವು ಅದನ್ನ ಹೆಮ್ಮೆಯಿಂದ ಹಾಡ್ತೀವಿ ರಾಜ್ಯೋತ್ಸವದಲ್ಲಿ. ನಾಡಗೀತೆ ಬಗ್ಗೆ ಹೇಳಿ ಸರ್. ನಮಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ನಮಗೆ ಜಯ ಭಾರತ ಜನನಿ ಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಒಂದೊಳ್ಳೆ ನಾಡಗೀತೆಯನ್ನು ಕೊಟ್ಟಿದ್ದಾರೆ. ಆದರೆ ಮೈಸೂರು ರಾಜ್ಯ ಅಂತ ನಾವಿದ್ದಾಗ ನಮಗೆ ಮೈಸೂರು ರಾಜ್ಯದ ರಾಜ್ಯಗೀತೆ ಅಂತಲೇ ಒಂದಿತ್ತು. 1881ರಲ್ಲಿ 10ನೇ ಚಾಮರಾಜ ಒಡೆಯರು ಪಟ್ಟಾಭಿಷೇಕ ಆದಾಗ ಈ ರಾಜ್ಯಗೀತೆಯನ್ನು ನುಡಿಸಲಾಯಿತು. ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಗೆ ಅದು ಪ್ರೇಯರಲ್ಲಿ ಇತ್ತು. ಕಾಯೋ ಶ್ರೀ ಗೌರಿ ಕರುಣಾಲಹರಿ ತೋಯಜಾಕ್ಷಿ ಶಂಕರೀಶ್ವರಿ ಅಂತ ಈ ಒಂದು ಭಾಳ ಸೊಗಸಾದಂಥ ಗೀತೆ ಕಾಯೋ ಶ್ರೀ ಗೌರಿ. ಅದನ್ನು ನಮ್ಮ ಆಸ್ಥಾನದ ರಾಜಗುರುಗಳಾದಂಥ ಬಸವಪ್ಪ ಶಾಸ್ತ್ರಿಗಳು ರಚನೆ ಮಾಡಿದರು. ಆ ರಚನೆಯನ್ನು ಇಂಗ್ಲೀಷ್ ಬ್ಯಾಂಡ್ನವರು ಟ್ಯೂನ್ ಹಾಕಿ ನುಡಿಸಿದ್ರು. ಭಾಳ ವಿಶೇಷವಾದಂಥದ್ದು. ನಾವು ಕನ್ನಡಿಗರಿಗೆ ರಚನೆಗೆ ಯುರೋಪಿನ ಸಂಗೀತ ಮಿಳಿತವಾಗಿ ಆ ಹಾಡು ರಚನೆಯಾಗಿತ್ತು. ಅದನ್ನು ನಾವು ರಾಜ್ಯಗೀತೆ ಮಹಾರಾಜರ ಎಲ್ಲ ಇದರಲ್ಲಿ ನುಡಿಸ್ತಾ ಇದ್ರು. ಈಗಲೂ ಸಹ ದಸರಾ ಸಂದರ್ಭದಲ್ಲಿ, ವಿಶೇಷ ಸಂದರ್ಭದಲ್ಲಿ ಮೈಸೂರು ಆಸ್ಥಾನದಲ್ಲಿ ಅದನ್ನು ನುಡಿಸಲಾಗುತ್ತೆ. ನಾವೆಲ್ಲ ಚಿಕ್ಕವರಾಗಿದ್ದ ಕಾಲಕ್ಕೆ ನಮ್ಗೆ ಅದೇ ಶಾಲೆಯಲ್ಲಿ ಪ್ರಾರ್ಥನೆ, ಕಾಯೋ ಶ್ರೀ ಗೌರಿ ಕರುಣಾಲಹರಿ ನಮಗೆ ಪ್ರಾರ್ಥನೆ ಗೀತೆಯಾಗಿತ್ತು. ಅದಾದಮೇಲೆ ನಾವು ಈ ಕರ್ನಾಟಕ ರಾಜ್ಯ ಉದಯ ಆದಮೇಲೆ ಎಲ್ಲ ರಾಜ್ಯಗಳಿಗೂ ಒಂದು ರಾಜ್ಯಗೀತೆ, ಎಲ್ಲಷ್ಟಿಗೂ ಸ್ಟೇಟ್ ಆ್ಯಂಥಮ್ ಇದೆ. ಹಾಗೆ ನಮಗೂ ಒಂದಾಗಿದೆ. ನಮ್ಮಲ್ಲಿ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಕುವೆಂಪು ಅವರು ಬರೆದು ಕೊಟ್ಟಂಥ ಜಯ ಭಾರತ ಜನನಿ ಜಾತೆಯನ್ನು ನಾವು ರಾಜ್ಯಗೀತೆ ತಗೊಂಡಿದ್ದೇವೆ. ನಮ್ಮ ರಾಜ್ಯದ ಲಾಂಛನ ಗಂಡಬೇರುಂಡ, ಇದ್ರ ಬಗ್ಗೆ ಹೇಳಿ ಸರ್. ಹೇಗಾಯ್ತಿದು ಅಂತ? ಗಂಡಬೇರುಂಡ ಭಾಳ ಹಿಂದಿನಿಂದ ಬಂದಂಥ ಒಂದು ಲಾಂಛನ. ಆ್ಯಕ್ಚುಲಿ ವರಾಹ ಲಾಂಛನ ತುಂಬ ಹಿಂದಿನದು. ಚಾಲುಕ್ಯರು ವರಾಹ ಲಾಂಛನವನ್ನು ಉಪಯೋಗಿಸ್ತಾ ಇದ್ದಿದ್ದರು. ಅವರು ಆ ವರಾಹ ಲಾಂಛನ ಜೈ ವರಾಹ ಅನ್ನುವಂಥದ್ದು ಎಷ್ಟು, ಹಾಗಾಗಿಯೇ ನಾವು ಆವತ್ತಿನ ನಾಣ್ಯಗಳಿಗೆ ವರಹ ಅಂತ ಇದ್ವು ನಾವು. ವರಾಹ ಲಾಂಛನ ಇದ್ದಿದ್ದಕ್ಕೆ ಅದು ವರಹ ಆಯಿತು. ಸೊ ಆ ವರಾಹ ಲಾಂಛನ ಕೊನೆಯವರೆಗೂ ಬಂತು. ಅದು ವಿಜಯನಗರದವರೆಗೂ ವರಾಹ ಲಾಂಛನವೇ ಬಂತು. ಗಂಡಬೇರುಂಡನು ಮಧ್ಯದಲ್ಲಿ ಎಲ್ಲ ರಾಜರು ತಗೊಂಡು ಬಂದಿದ್ದರು. ಮೈಸೂರು ಅರಸರು ಅದನ್ನು ತಮ್ಮ ರಾಜ ಲಾಂಛನವಾಗಿ ಉಪಯೋಗಿಸ್ಕೊಂಡ್ರು. ಹಾಗಾಗಿ ಇದು ನಾವು ಇದನ್ನು ಮೈಸೂರು ರಾಜ್ಯ ಅಂತ ಯಾವಾಗ ಕರೆದ್ವೋ 56ರಿಂದ 73ರವರೆಗೆ, ಸೊ ರಾಜ್ಯ ಲಾಂಛನವೂ ಆಗ ಗಂಡಬೇರುಂಡವೇ ಆಯಿತು. ಯಾಕೆಂದರೆ ಮೈಸೂರು ಅರಸರ ಲಾಂಛನವಾಗಿತ್ತು ಗಂಡಬೇರುಂಡ ಲಾಂಛನ. ಹಾಗಾಗಿಯೇ ಇದು ರಾಜ್ಯ ಲಾಂಛನವಾಗೋಯ್ತು. ಹಾಗಾಗಿ ಗಂಡಬೇರುಂಡ ರಾಜ್ಯ ಲಾಂಛನವಾಗಿ ಉಳ್ಕೊಂಡಿದೆ. ಅದು ಮೈಸೂರು ಅರಸರಿಂದನೇ, ಯಾಕೆಂದರೆ ನಮ್ಮ ಆ ಇನ್ಫ್ಲೂಯೆನ್ಸಿಂದನೇ ರಾಜ್ಯ ನಿರ್ಮಾಣ ಆಗಿದ್ದು, ಆ ಇನ್ಫ್ಲೂಯೆನ್ಸಿಂದನೇ. ಹಾಗಾಗಿ ಆ ಗಂಡಬೇರುಂಡ ಲಾಂಛನ ಉಳ್ಕೊಂಡಿದೆ. ನಮ್ಮ ಕನ್ನಡ ನಾಡಿನ ಜೀವನದಿ ಕಾವೇರಿ. ಕಾವೇರಿ ನದಿ ಬಗ್ಗೆ ಹೇಳೋದಾದ್ರೆ, ಆ್ಯಕ್ಚುಲಿ ನಾವು ಹೇಳಬೇಕು ಅಂದರೆ ಕಾವೇರಿಯಷ್ಟೇ ಪವಿತ್ರವಾದಂಥ ಭೀಮೆ ಇರ್ಬೋದು, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ, ಶರಾವತಿ, ಎಷ್ಟೆಲ್ಲ ನದಿಗಳು ನಮ್ಮ ಇದರಲ್ಲಿ. ನಾವು ಕೃಷ್ಣಾ ನದಿನ ನೋಡಿದ್ರೆ ಒಂದು ಎಂಡಿಂದ ಇನ್ನೊಂದು ಎಂಡೇ ಕಾಣಲ್ಲ, ಅಗಲ. ಅಷ್ಟು ಬೃಹತ್ತಾದಂಥ ರಾಕ್ಷಸಾಕಾರದ ನದಿ ಕೃಷ್ಣಾ ನದಿಯ ಪ್ರವಾಹ ಅಂದ್ರೇ ನಾವು ಎಣಿಸಲಾಗದಂಥದ್ದು. ಆದರೆ ನಮಗೆ ಈ ಹಳೆ ಮೈಸೂರು ಭಾಗದವ್ರಿಗೆ ನಮಗೆ ಈ ಕಾವೇರಿ ಅನ್ನುವಂಥದ್ದು ಭಾಳ ನಮಗೆ ಹೃದಯಕ್ಕೆ ಹತ್ತಿರವಾದಂಥ ನದಿ ಆಗೋಗಿ, ಕಾವೇರಿ ನದಿ ಈಗ ಕರ್ನಾಟಕದ ಎಲ್ಲ ಜನರ ನದಿ ಆಗೋಗಿದೆ. ಯಾಕೆಂದರೆ ಎಲ್ಲರೂ ಬೆಂಗಳೂರಲ್ಲೇ ಬಂದಿರೋದ್ರಿಂದ
ಎಲ್ಲರೂ ಕಾವೇರಿ ನೀರೇ ಕುಡಿತಿರೋದ್ರಿಂದ ಈಗ ಕರ್ನಾಟಕದ ನದಿ ಕಾವೇರಿ ಆಗಿರ್ಬೋದು. ಯಾಕೆಂದರೆ ನಾವು ಕೃಷ್ಣಾ ನದಿ ನೀರು ಕುಡಿಬೇಕು ಅಂದ್ರೆ ಅಲ್ಲಿಗೆ ಹೋಗ್ಬೇಕು, ತುಂಗಭದ್ರಾ ಕುಡಿಬೇಕು ಅಂದ್ರೆ ಆ ಕಡೆಗೆ ಹೋಗಬೇಕು, ಭೀಮಾ, ಶರಾವತಿ, ಘಟಪ್ರಭಾ, ಮಲಪ್ರಭಾಗೂ ಆ ಕಡೆ ಹೋಗಬೇಕು. ಆದರೆ ಕಾವೇರಿನ ಮಾತ್ರ ನೀವು ಬೆಂಗಳೂರಿಗೆ ಬಂದರೆ ಕಾವೇರಿ ನೀರು ಕುಡಿಬೋದು. ಹಾಗಾಗಿ ಎಲ್ಲ ಈಗ ಬೆಂಗಳೂರಲ್ಲೇ ಇರೋದ್ರಿಂದ ಕಾವೇರಿ ಮಾತೆಯನ್ನು ನಾವು ಇಲ್ಲಿ ಈಗ ನಾವು ಕರ್ನಾಟಕದ ನದಿ ಅಂತ ಕರಿಬೋದು. ಅಂದರೆ ಆನೆ ಲೈಟರ್ ನೋಟ್ ನಾನು ಹೇಳ್ತಾ ಇದ್ದೀನಿ. ತಲಕಾವೇರಿಯಿಂದ ಪುಂಪುಹಾರ್ವರೆಗೆ, ಪುಂಪುಹಾರ್ನಲ್ಲಿ ಕಾವೇರಿ ಬಂಗಾಳ ಕೊಲ್ಲಿಯನ್ನು ಸೇರ್ತಾಳೆ. ಅಲ್ಲಿಂದ ಅಲ್ಲಿವರೆಗೆ ಅದು ಹೋಗುವಂಥ 220-230 ಕಿಲೋಮೀಟರ್ ದೂರ ಏನಿದೆ, ಇವತ್ತು ಅದು ಇವತ್ತೇ ಅಂತಲ್ಲ ಅವತ್ತಿನಿಂದನೂ ಅದು 2 ರಾಜ್ಯಗಳ ನಡುವಿನ ಒಂದು ಹೆಮ್ಮೆಯ ಒಂದು ಜೀವನದಿಯಾಗಿ ಮಾರ್ಪಟ್ಟಿದೆ. ಅವತ್ತಿನ ಕಾಲ ಕರಿಕಾಲ 2000 ವರ್ಷಗಳ ಹಿಂದೆ ಅವನು ಪುಂಪುಹಾರ್ಗೆ ಸ್ವಲ್ಪ ಮುಂದೆ ಅವನೊಂದು ಅಣೆಕಟ್ಟು ಕಟ್ಕೊಂಡಿದ್ದ. ಅದು 2000 ವರ್ಷಗಳ ಹಿಂದಿನ ಅಣೆಕಟ್ಟು, ಒಂದು ಕಟ್ಟೆ ಅನ್ಬೋದು, ಅವತ್ತಿನ ಮೊದಲ ಕಟ್ಟೆ. ಯಾಕೆಂದರೆ ಅವನು ಅವತ್ತಿಗೇನೆ ಈ ಕನ್ನಂಬಾಡಿಯನ್ನು ಸಮುದ್ರಕ್ಕೆ ಸೇರ್ತಾ ಇರೋ ನೀರನ್ನು ನಿಲ್ಲಿಸ್ಕೊಂಡು ನಾನು ಸ್ವಲ್ಪ ವ್ಯವಸಾಯ ಮಾಡ್ಕೋತೀನಿ ಅಂತ ಶುರು ಮಾಡಿದವನು. ಅದಾದಮೇಲೆ ತಮಿಳರು, ಕನ್ನಡಿಗರು ಪೈಪೋಟಿಗೆ ಬಿದ್ದವರಂತೆ ಒಂದು 100 ಸಣ್ಣ ಪುಟ್ಟ ದೊಡ್ಡ ಕಟ್ಟೆಗಳನ್ನು ಕಟ್ಕೊಂಡ್ರು. ಆದರೆ ಕನ್ನಂಬಾಡಿ ಅನ್ನೋಂಥದ್ದು ಐಕಾನಿಕ್, ನಾವು ಈ ಜಗತ್ತಿನ ಐಕಾನಿಕ್ ಅಣೆಕಟ್ಟು ಅಂದರೆ ನಮ್ಮ ಕನ್ನಂಬಾಡಿ ಕಟ್ಟೆ, ಮಹಾರಾಜ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಟ್ಟಿದಂಥ ಕಟ್ಟೆ. ಆಮೇಲೆ ಅದಕ್ಕಿಂತ ಬೃಹತ್ತಾದಂಥ ಮೆಟ್ಟೂರು ಡ್ಯಾಮು, ಇವೆಲ್ಲವೂ ಸೇರಿ ಕಾವೇರಿಯನ್ನೇ ಒಂದು ದೊಡ್ಡ ಒಂದು ಇದಾಗಿ ಮಾರ್ಪಡಿಸಿವೆ ಅಂತ ಅನ್ಬೋದು. ನಮ್ಮ ಕರ್ನಾಟಕದ ಇನ್ನೊಂದು ಹೆಮ್ಮೆಯ ವಿಚಾರ ಅಂದ್ರೆ ಶ್ರೀಗಂಧ. ಇಲ್ಲಿ ಸಿಗುವಂತ ಶ್ರೀಗಂಧ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾರೆ. ಮೈಸೂರು ಸ್ಯಾಂಡಲ್ ಅಂತಾನೆ ಬಹಳ ಹೆಸರುವಾಸಿ. ಇದ್ರ ಬಗ್ಗೆ ಹೇಳೋದಾದ್ರೆ ಇದು ಒಳ್ಳೆ ಪ್ರಶ್ನೆ. ಈಗ ನೋಡಿ, ಕೆಲವರು ಈಗ ಬೇರೆ ಬೇರೆ ಜಾಗಗಳಲ್ಲಿ ಶ್ರೀಗಂಧ ನಾವು ಬೆಳಿತೀವಿ, ನಾವು ಶ್ರೀಗಂಧ ತೋಟ ಮಾಡಿದ್ದೀವಿ, ಅಥವಾ ಸರ್ಕಾರವೇ ನಾವು ಶ್ರೀಗಂಧ ಬೇರೆ ಬೇರೆ ಕಡೆ ಬೆಳೆಸ್ತೀವಿ. ಶ್ರೀಗಂಧನ ನಾನು ನೀನು ಬೆಳೆಸೋಕ್ಕಾಗಲ್ಲ. ಶ್ರೀಗಂಧ ತಾನಾಗೆ ಬೆಳೆಯುವಂಥದ್ದು. ಈಗ ಒಂದ್ರ ಪಕ್ಕ ಒಂದು ಶ್ರೀಗಂಧದ ಮರ ನೆಟ್ಟು ಅದು ಅವರೆಕಾಯಿ ಗಿಡ ಅಲ್ಲ, ಇಲ್ಲಿ ನೆಟ್ಬಿಟ್ಟು ಆಮೇಲೆ ಕಾಯಿ ಕಿತ್ಕೋತೀನಿ ಅನ್ನೋ ಹಂಗಲ್ಲ ಅದು ಶ್ರೀಗಂಧ. ಶ್ರೀಗಂಧ ಕಾಡಿನಲ್ಲಿಯೇ ಅದಕ್ಕೆ ಆದಂಥ ವ್ಯವಸ್ಥಿತವಾದಂಥ ಬೇರೆ ಆದಂಥ ಎಕೋಸಿಸ್ಟಮ್ ಬೇಕು. ಅದು ನಮ್ಮ ಬಂಡೀಪುರ, ನಾಗರಹೊಳೆ, ಕಬಿನಿ ಕಾಡುಗಳಲ್ಲಿ ಮಾತ್ರವೇ ಇರುವಂಥದ್ದು. ಆ ಒಂದು ಪರಿಸರ, ಆ ಒಂದು ಹವಾಮಾನ, ಆ ಒಂದು ಉಷ್ಣ ತಾಪಮಾನ, ಆ ಮಳೆ ಮಂಜು, ಅದಕ್ಕೆ ಪರ್ಫೆಕ್ಟ್ ಆಗಿದೆ ಶ್ರೀಗಂಧದ ಮರ ಬೆಳೆಯೋಕ್ಕೆ. ಹಾಗಾಗಿ ಇದು ಪ್ರಪಂಚದ ಅತ್ಯುತ್ತಮ ಶ್ರೀಗಂಧ ಬೆಳೆಯುವ ಜಾಗ. ಈಗ ನಾವೆಲ್ಲೋ ಬೆಂಗಳೂರು ಸುತ್ತಮುತ್ತ ಬೆಳೆದ ಅಲ್ಲ, ಅದು ಶ್ರೀಗಂಧದ ಥರಾನೇ, ಶ್ರೀಗಂಧ ಅಲ್ಲ. ಶ್ರೀಗಂಧ ಅಂತ ನೀವು ನೋಡ್ಬೇಕು ಅಂದರೆ ಬಂಡೀಪುರ, ನಾಗರಹೊಳೆ, ಕಬಿನಿ ಕಾಡಿಗೆ ಬರಬೇಕು. ಅದು ಎಲ್ಲ ಮರಗಳಿಂದ ಶ್ರೀಗಂಧ ಅನ್ನೋದು. ಈಗ ನಾವು ಈ ಕಾಡು ಕಳ್ಳರಿಗೆ ಇಲ್ಲಿ ಇದರಲ್ಲಿ ಒಂದು ಮೆಸೇಜ್ ಹೇಳ್ತೀನಿ, ಬಹುಶಃ ನಿಮ್ಮ ವಿಡಿಯೋನ ನಮ್ಮ ಕಾಡು ಕಳ್ಳರು ನೋಡಿದ್ರೆ ಅವರು ತಿಳ್ಕೊಳ್ಳಿ. ಶ್ರೀಗಂಧದ ಮರ ಕಡಿಯೋದ್ರಿಂದ ನಿಮ್ಗೇನು ಸಿಕ್ಕಲ್ಲ. ಗಂಧ ಇರೋದು ಅದರ ಬೊಡ್ಡೆಯಲ್ಲಿ. ಬೊಡ್ಡೆ ಅಂದರೆ ಬೇರಿನಲ್ಲಿ. 30 ವರ್ಷಗಳ ನಂತರ ನೀವು ಬೊಡ್ಡೆಯನ್ನು ತೆಗೆದ್ರೆ ಅಲ್ಲಿ ನಿಮಗೆ ಎಣ್ಣೆ ಸಿಗೋದು. ಈ ಕಾಂಡದಲ್ಲಿಲ್ಲ. ಅದು ಎಲ್ಲ ತೆಗೆದು ಕೆಳಗಡೆ ಪಾದದ ಹತ್ರ ಇಟ್ಕೊಳ್ತಾ ಇರುತ್ತೆ. ಕಾಂಡದಲ್ಲಿ ನಿಮಗೆ ಅತ್ಯಲ್ಪ ಪ್ರಮಾಣದಲ್ಲಿ ಸಿಗುತ್ತೆ ಅಷ್ಟೇ. ಹಾಗಾಗಿ ನೀವು ಕಾಡುಗಳರು ಅದನ್ನು ಕಡಿಬೇಡಿ. ಆಮೇಲೆ ಸಣ್ಣ ಸಣ್ಣ ಇಷ್ಟಿದ್ದಪ್ಪ, ನನ್ನ ಕೈ ಎಷ್ಟು ದಪ್ಪ ಇರೋದನ್ನೆಲ್ಲ ಕಡ್ಕೊಂಡು ಹೋಗ್ಬಿಡ್ತಾರೆ. 100 ರೂಪಾಯಿ ಸಿಗುತ್ತೆ, ಅದರಲ್ಲಿ ಏನೂ ಪ್ರಯೋಜನ ಇಲ್ಲ. ಆಯಿತಾ? 30 ವರ್ಷ ಆಗಬೇಕು ಅದಕ್ಕೆ. 25ರಿಂದ 30 ವರ್ಷ ತಾನಾಗೆ ಬೆಳೆದ ಗಂಧ. ಸುತ್ತಮುತ್ತ ಮತ್ತಿ, ದೇವದಾರು, ಆಲ, ಅರಳಿ, ತೇಗ ಇದೆಲ್ಲ ಇರಬೇಕು. ರಕ್ತಚಂದನ, ಎಲ್ಲ ಮರಗಳು ಇದ್ದ ಮಧ್ಯದಲ್ಲಿ ಇದು ಮರ ಇರುತ್ತೆ. ಇದು ಹೆಂಗಿರುತ್ತೆ ಅಂತ ಭಗವಂತನ ಸೃಷ್ಟಿ. ಅದು ಎಲ್ಲ ಮರಗಳಿಂದ ತಗೊಳುತ್ತೆ, ಇದರ ಬೇರುಗಳಲ್ಲಿ ಸಂಗ್ರಹಿಸುತ್ತೆ. 30 ವರ್ಷಗಳಾದ್ಮೇಲೆ ಅದನ್ನು ತೆಗೆದ್ರೆ ಬೇರು, ಆ ಬೇರಿನಲ್ಲಿ ಇರೋಂಥ ಗಂಧ ಇದೆಯಲ್ಲ, ಅದು ಈ ಪ್ರಪಂಚದ ಅತ್ಯಂತ ಪ್ರಮಾಣಿತ ಗಂಧ. ನಾನು ಒಂದ್ಸಲಿ ನಮ್ಮ ಗಂಧದೆಣ್ಣೆ ಫ್ಯಾಕ್ಟ್ರಿಗೆ ಹೋಗಿದ್ದೆ ಈಗ 1 ವರ್ಷದಲ್ಲಿ. ಆ ಬೇರಲ್ಲಿ ಇಟ್ಟಿದ್ರು. ಆ ಬೇರನ್ನ ಒಂದ್ಸಲಿ ನಾನು ತಬ್ಕೊಂಡಿದ್ದೆ. 3 ದಿನ ನನ್ನ ಮೈ ಮೇಲೆ ಗಂಧದ ಪರಿಮಳ ಇತ್ತು. ಹಾಗಾದ್ರೆ ನಮ್ಗೆಲ್ಲ ಸಿಗೋದು ಅಷ್ಟು ಪ್ಯೂರ್ ಅಲ್ವಾ ಅಂತ. ಇದನ್ನ ಈ ಮೂಲಕ ನಾನು ಸರ್ಕಾರಕ್ಕೆ, ಗಂಧ ಬೆಳೆಸೋಂಥ ಜನಕ್ಕೂ ನಾನು ಹೇಳ್ತೀನಿ, ನೀವು ಬೆಳೆಸೋವಂಥ ಗಂಧ ಅದು ಕಲ್ಲಂಗಡಿ ಗಿಡ, ತೆಂಗಿನ ಗಿಡ ಅಲ್ಲ, ಅದು ಶ್ರೀಗಂಧ. ಅದಕ್ಕೆ ಅದು ಶ್ರೀಗಂಧ. ಅದು ಬರೀ ಗಂಧ ಅಲ್ಲ, ಅದು ಶ್ರೀಗಂಧ. ಯಾಕೆ ಅಂದರೆ ಅದಕ್ಕೆ ಅದರದ್ದೇ ಆದಂಥ ವ್ಯವಸ್ಥೆ ಬೇಕು. ಆ ವ್ಯವಸ್ಥೆ ನಾವು ಕಟ್ಕೊಡೋಕ್ಕಾಗಲ್ಲ. ಆ ವ್ಯವಸ್ಥೆ ಭಗವಂತ ಮಾಡಬೇಕು. ಅದನ್ನು ಅವನು ಅಲ್ಲಿ ಮಾಡಿದ್ದಾನೆ. ಬಂಡೀಪುರದ ಕಾಡುಗಳಲ್ಲಿ, ನಾಗರಹೊಳೆ ಕಾಡುಗಳಲ್ಲಿ, ಕಬಿನಿ ಕಾಡಿನಲ್ಲಿ. ಅಲ್ಲೇ ಅದನ್ನು ಪ್ರೊಟೆಕ್ಟ್ ಮಾಡ್ಬೇಕು ನಾವು. ಅದನ್ನು ಬೇರೆ ಕಡೆ ನಾವು ಬೆಳೆಯೋಕ್ಕಾಗಲ್ಲ. ಸರ್, ಈಗ ಬೆಟ್ಟ ಗುಡ್ಡ ಆಗಲಿ, ಸಮುದ್ರ ತೀರ ಆಗಲಿ, ಒಂದು IT ಹಬ್ ಆಗಲಿ, ಅಥವಾ ಜಲಪಾತಗಳಾಗಲಿ, ಇದೆಲ್ಲವೂ ಕೂಡ ನಮ್ಮ ಕರ್ನಾಟಕದಲ್ಲಿದೆ. ಒಂಥರ ಇದೆಲ್ಲದರ ಸಮ್ಮಿಶ್ರಣ ಇರೋದು ನಮ್ಮ ರಾಜ್ಯದಲ್ಲಿ ಮಾತ್ರ ಅನ್ಸುತ್ತೆ. ಇದ್ರ ಬಗ್ಗೆ ಹೇಳೋದಾದ್ರೆ ಬಹಳ ಸಮೃದ್ಧವಾದಂಥ ಕಡಲ ತೀರ. ಹಾಗಾಗಿಯೇ ನಮ್ಮ ಇಮ್ಮಡಿ ಪುಲಿಕೇಶಿ ಜಗತ್ತಿನ ಮೊದಲ ನೌಕಾಪಡೆಯನ್ನು ಕಟ್ಟಿದಂಥ ಧೀರ. ಯಾಕೆಂತಂದರೆ ಅವನು ಸಮುದ್ರ ಕರಾವಳಿಯನ್ನು ಮತ್ತು ನದಿ ಪಾತ್ರಗಳನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡ.
ದಿನಗಟ್ಲೆ ತಿಂಗಳಗಟ್ಲೆ ನಡ್ಕೊಂಡು ಹೋಗೋದನ್ನ, ಸಾಮಾನುಗಳು ಎತ್ಕೊಂಡು ಹೋಗೋದನ್ನ, ಯಾಕಮ್ಮ ನಾನು ನೌಕೆ ಕಟ್ಬಿಟ್ಟು ನೌಕೆನಲ್ಲಿ ಕಳಿಸ್ಬಿಡ್ಬೋದಲ್ಲ, ಜನ ಕೂತ್ಕೊಂಡ್ ಕಡೆಯಿಂದನೇ ಮುಂದಕ್ಕೆ ಹೋಗ್ಬೋದಲ್ಲ ಅಂತ ಸಮುದ್ರವನ್ನು, ನದಿಗಳನ್ನು ತುಂಬ ಚೆನ್ನಾಗಿ ಸ್ಟ್ರಾಟಜಿಕ್ ಆಗಿ ಉಪಯೋಗಿಸ್ಕೊಂಡವನು ಇಮ್ಮಡಿ ಪುಲಿಕೇಶಿ. ಹಾಗಾಗಿಯೇ ನಮ್ಮ ನದಿ ಸಂಪತ್ತು, ಜಲ ಸಂಪತ್ತು ಅದ್ಭುತವಾದದ್ದು. ನಮ್ಮ ಅರಣ್ಯ ಸಂಪತ್ತಂತೂ ನೋಡಿ, ಅವತ್ತಿಂದ ಲೂಟಿ ಮಾಡ್ಕೊಬಂದ್ರೂ ಇನ್ನೂ ಮುಗ್ದಿಲ್ಲ ಅನ್ಬೇಕಾದ್ರೆ ಎಷ್ಟಿತ್ತು ಅವತ್ತಿನ ಕಾಲಕ್ಕೆ ಅಂತ ನಾವು ಅನ್ಕೋಬೋದು. ಅಂಥ ಅರಣ್ಯ ಸಂಪತ್ತು ನಾವೀಗ ಬೀದಿ ನಾಯಿಗಳು ನೋಡ್ತೀವಲ್ಲ, ಆ ಥರ ಹುಲಿಗಳು, ಕರಡಿಗಳು, ಸಿಂಹಗಳನ್ನು ನೋಡಿದಂಥ ನಾಡು ನಮ್ಮದು. ಈಗ ಮತ್ತೆ ಈಸ್ಟರ್ನ್ ಘಾಟು ಮತ್ತು ವೆಸ್ಟರ್ನ್ ಘಾಟು ಎರಡು ಸೇರುವಂಥ ಅಭೂತಪೂರ್ವವಾದಂಥ ಜಾಗವು ನಮ್ಮದೇ. ಮೇಲಿನಿಂದ ಗುಜರಾತ್ನಿಂದ ಬರುವಂಥ ವೆಸ್ಟರ್ನ್ ಘಾಟ್ಸು, ಈ ಕಡೆ ತಮಿಳುನಾಡು ಕಡೆಯಿಂದ ಬರುವಂಥ ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು ಎರಡೂ ಸೇರ್ಕೊಳ್ಳುತ್ತೆ. ಪೂರ್ವ ಘಟ್ಟಗಳ ಕೊನೆ ನಮ್ಮ ಬಿಳಿಗಿರಿರಂಗನ ಬೆಟ್ಟ, ಪಶ್ಚಿಮ ಘಟ್ಟಗಳ ಕೊನೆ ನೀಲಗಿರಿ. ಅದು ನೀಲಗಿರಿ, ಇದು ಬಿಳಿಗಿರಿ. ಇದು ಬಿಳಿಗಿರಿ ರಂಗ, ಅಲ್ಲಿ ರಂಗನಾಥ ಸ್ವಾಮಿ ಏರದಿಂದ ಅವನು ಬಿಳಿಗಿರಿಯ ರಂಗ, ಈ ಬಿಳಿಗಿರಿಯ ಮೇಲಿರ್ತಕ್ಕಂಥ ರಂಗ ಅವನು. ಹಾಗಾಗಿ ಅವನು ಬಿಳಿಗಿರಿ ರಂಗ. ಇವನು ನೀಲಗಿರಿಲಿ ಯಾವುದು ದೇವಸ್ಥಾನ ಸಿಕ್ಕಲಿಲ್ಲ ನಮ್ಗೆ, ಇಲ್ದಾರೆ ಅಲ್ಲೂ ಒಂದು ಆಗ್ತಾ ಇದ್ದೋ, ಅದು ನಮ್ಗೆ ಸೇರಲಿಲ್ಲ, ಅದು ಇವ್ರಿಗೆ ಸೇರ್ಕೊಂಬಿಟ್ಟಿತ್ತಲ್ಲ. ಸೊ ಇದು ಬಿಳಿಗಿರಿ ನೀಲಗಿರಿ ಎರಡನ್ನ ನಾವು ಅಭೂತಪೂರ್ವವಾದಂಥ ದೃಶ್ಯವನ್ನು ಇವತ್ತು ನಾವು ಚಾಮರಾಜನಗರದಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡ್ಬೋದು. ಇವತ್ತು ನೀವು ಈ ನಮ್ಮ ಬಿಳಿಗಿರಿ ರಂಗನ ಬೆಟ್ಟ ಬೆಳ್ಳಕ್ಕೆ ಕಂಡ್ರೆ ನೀಲಗಿರಿ ದಟ್ಟ ನೀಲಿಯಾಗಿ ಕಾಣುತ್ತೆ. ಗಿರಿ ಅಂದರೆ ಬೆಟ್ಟ, ನೀಲಿಗೆ ಕಾಣುವ ಗಿರಿ ನೀಲಗಿರಿ, ಬೆಳ್ಳನೆಗೆ ಕಾಣುವ ಗಿರಿ ಬಿಳಿಗಿರಿ. ಈ ಒಂದು ಅಭೂತಪೂರ್ವವಾದಂಥ ನೈಸರ್ಗಿಕ ಅಂದವನ್ನು ಕೊಟ್ಟಂಥ ನಾಡು ನಮ್ಮದು. ಇದನ್ನು ನಾವು ನಾಶ ಮಾಡಬಾರ್ದು. ಹಾಗಾಗಿಯೇ ನಾವು ಇದ್ಯಾವುದು ಬೇಡಿ, ನಾಶ ಮಾಡಬೇಡಿ, ನದಿ ಪಾತ್ರಗಳ ನಾಶ ಮಾಡಿ. ಯಾಕೆಂದರೆ ಇಂಥದ್ದೊಂದು ಜೀವ ಸಂಕುಲ ಈ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ. ಇಲ್ಲಿ ನಮ್ಮಲ್ಲೇ ಇದು ಈ ಜೀವ ಸಂಕುಲ. ಇದರ ಅನ್ವೇಷಣೆಗೆ, ಇದರ ಬರ್ಡ್ ವಾಚಿಂಗ್ಗೆ, ಚಿಟ್ಟೆಗಳು ನೋಡೋದಕ್ಕೆ ಪ್ರಪಂಚದಿಂದ ಎಲ್ಲೆಡೆಯಿಂದ ಜನ ಬರ್ತಾರೆ. ಪ್ರಪಂಚದ ಎಲ್ಲ ಕಡೆಯಿಂದ. ಬರೀ ನಮ್ಮ ಶಿಲ್ಪಕಲೆಯನ್ನು ನೋಡೋದಕ್ಕಷ್ಟೇ ಬರ್ತಾರೆ ಅಂದರೆ ತಪ್ಪು. ನಮ್ಮ ವನ್ಯ ಸಂಪತ್ತನ್ನು, ಕಾಡಿನ ಝುವಾಲಜಿ, ಬಯಾಲಜಿಯನ್ನು ಅಭ್ಯಾಸ ಮಾಡೋದಕ್ಕೆ ಪ್ರಪಂಚದ ಎಲ್ಲೆಡೆಯಿಂದ ವಿಜ್ಞಾನಿಗಳು ಬರ್ತಾರೆ. ಅವ್ರು ತಂಪಾಡಿಗೆ ಬಂದು ಹೋಗ್ತಿರ್ತಾರೆ. ಹಾಗಾಗಿ ಅದು ಮೇನ್ ಸ್ಟ್ರೀಮಿಗೆ, ಲೈಟಿಗೆ ಬರೋದಿಲ್ಲ. ಹಾಗಂತ ಯಾರು ನೋಡ್ತಾ ಇಲ್ಲ ಅಂತ ನಾವು ಅದನ್ನು ತೀರ್ಸೋಕ್ಕಾಗುತ್ತೆ? ಇಲ್ಲ, ಮಾಡಬಾರ್ದು. ಇದು ನಮ್ಮ ನೈಸರ್ಗಿಕ ಸಂಪತ್ತು, ಇದು ಉಳಿಬೇಕಮ್ಮ, ಇದು ಉಳಿಬೇಕು. ಯಾವಾಗಲೂ ನಾನು ಅದೇ ಹೇಳೋದು. ಯಾಕೆಂತಂದರೆ ನಾವು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ನಮ್ಮ ಸಂಡೂರಿನ ಮೈನ್ಸ್ಗಳಿಂದ ಚಂದ್ರಗುಪ್ತ ಮೌರ್ಯನಿಗೆ ನಾವು ಶಸ್ತ್ರಾಸ್ತ್ರಗಳ ಸರಬರಾಜು ಮಾಡಿದ್ರೆ ನಾವೇನು ಸಾಮಾನ್ಯದವರ ಕನ್ನಡದವರು ಅಲ್ವೇ? ಎಷ್ಟು ಪುರಾತನವಾದಂಥ ಇತಿಹಾಸ ಅಂದರೆ, ಯಾವ ಕಾಲದಿಂದ ನಮ್ಮ ನೈಸರ್ಗಿಕ ಸಂಪತ್ತಿನ ಮೇಲೆ ಜಗತ್ತಿನ ಕಣ್ಣಿತ್ತು ಅಲ್ವೇ? ಅದನ್ನು ಉಳಿಸ್ಕೋಬೇಕಾಗಿ ನಾವೆಲ್ಲರ ಗುರುತರ ಜವಾಬ್ದಾರಿ. ಕನ್ನಡ ಭಾಷೆ ಬಗ್ಗೆ ಆಗಲೇ ಮಾತಾಡ್ತಿದ್ವಿ. ಈಗ ಕನ್ನಡನೇ ಎಷ್ಟೊಂದು ವೆರೈಟಿ ಕನ್ನಡ ಇದೆ. ಅಂದರೆ ಈಗ ನಾವು ಬೆಂಗಳೂರು ಮೈಸೂರಿನವ್ರು ಮಾತಾಡೋದೇ ಒಂದು ಕನ್ನಡ, ಮಂಗಳೂರು ಕಡೆ ಮಾತಾಡೋದೇ ಒಂದು ಕನ್ನಡ, ಉತ್ತರ ಕರ್ನಾಟಕಕ್ಕೆ ಹೋದರೆ ಅವ್ರು ಮಾತಾಡೋ ಕನ್ನಡನೇ ಬೇರೆ. ಒಂದೇ ಪದಕ್ಕೆ ಬೇರೆ ಬೇರೆ ಪದಗಳಿದೆ ಬಳಕೆ ಮಾಡೋದು. ಈ ವೆರೈಟಿ ಆಫ್ ಕನ್ನಡ ಇದು ಎಲ್ಲ ಭಾಷೆಗಳಲ್ಲೂ ಇದೆ. ನೀವು ನಂಬಲ್ಲ, ಅರಬ್ಬಿ ಭಾಷೆನಲ್ಲೂ ಇದೆ. ಈಗ ನಾನು ತುಂಬ ವರ್ಷ ಅರಬ್ ದೇಶಗಳಲ್ಲಿ ಕೆಲಸ ಮಾಡಿದ್ರಿಂದ ಝೇನ್ ಅಂದರೆ ಚೆನ್ನಾಗಿದ್ದೀನಿ ಅಂತ, ಬಹ್ರೈನಲ್ಲಿ ಝೈನ್ ಅಂತ ಕರಿತೀವಿ. ಹೌ ಆರ್ ಯು ಅಂದ್ರೆ ಝೈನ್, ಚೆನ್ನಾಗಿದ್ದೀನಿ. ಆದರೆ ಸೌದಿ ಅರೇಬಿಯಾದಲ್ಲಿ ಹೋಗಿ ಹೌ ಆರ್ ಯು ಅಂದ್ರೆ ತಮಾಮ್, ಅದು ಚೆನ್ನಾಗಿದ್ದೀನಿ ಅಂತ. ಅಲ್ಲೇದೆ ಅಂದರೆ ಒಂದೇ ಅರ್ಥಕ್ಕೆ ಬೇರೆ ಬೇರೆ ಪದಗಳಿದೆ. ಇಲ್ಲೂ ಅದೇ ಥರ ಚಾಮರಾಜನಗರದ ಕನ್ನಡ ಒಂದು, ಕೊಳ್ಳೇಗಾಲದ ಕನ್ನಡ ಒಂದು, ನಮ್ಮ ನರಸೀಪುರದ ಕನ್ನಡ ಒಂದು, ಮೈಸೂರು ಕನ್ನಡ. ನಮ್ಮ ಮೈಸೂರು ಪ್ರಾಂತ್ಯದಲ್ಲೇ ಒಂದೊಂದು ರೀತಿ ಕನ್ನಡ ಇದೆ. ಆಯ್ತೆ, ನಮ್ಮ ಮೈಸೂರು ಬೆಂಗಳೂರಲ್ಲಿ ಯಾಕೆ ಈ ಬರವಣಿಗೆಯ ಕನ್ನಡ ಬಂದ್ಬಿಡ್ತು ಅಂದರೆ, ಇಲ್ಲಿಗೆ ತಮಿಳುನಾಡಿಂದ, ಆಂಧ್ರದಿಂದ, ಎಲ್ಲ ಕಡೆಯಿಂದ, ಜಗತ್ತಿನ ಎಲ್ಲ ಕಡೆಯಿಂದ ಜನ ಬಂದು ನಿಂತರು. ಇಲ್ಲಿ ಸಾಹಿತಿಗಳ ತವರೂರ, ಸಾಹಿತಿಗಳಿಗೆ ಒಂದು ಪುಣ್ಯಭೂಮಿ ಅಂದರೆ ಅದು ಅವತ್ತಿನ ಕಾಲಕ್ಕೆ ಮೈಸೂರು ಅಲ್ವಾ? ಸಾಹಿತಿಗಳಿಗೆ, ಸಂಗೀತಗಾರರಿಗೆ ಎಲ್ಲರಿಗೂ ಒಂದು ತವರು ಮನೆ ಅಂತ ಆಗೋಯ್ತು. ಹಾಗಾಗಿ ಅವರೆಲ್ಲ ಕನ್ನಡನ ಬೆಳೆಸ್ಬಿಟ್ರು, ಗ್ರಾಂಥಿಕ ಭಾಷೆಯನ್ನು ಬೆಳೆಸಿದ್ರು. ಹಾಗಾಗಿ ನಾವು ಮಾತಾಡ್ತಿರ್ತಕ್ಕಂಥ ಕನ್ನಡ, ನೀವು ಮೈಸೂರು ಬೆಂಗಳೂರು ಜನ ನಾವು ಮಾತಾಡ್ತಿದ್ದೀವಿ. ಆದರೆ ನಮ್ಮ ನಾಡಿನ ಕನ್ನಡ ಇದೆಯಲ್ಲ ಭಾಳ ಸೊಗಸು. ನೀವು ಕಲಬುರ್ಗಿಗೆ ಹೋದ್ರೆ ಪಕ್ಕಕ್ಕೆ ಒತ್ಕೊಳ್ಳಿ ಅನ್ನೋರು, ಜರ ಒತ್ರಿ, ಜರ. ಇದು ನಮ್ಮ ಜಮೀನ್ ಅಂತೀವಿ, ನಾವಿಲ್ಲಿ ಜಮೀನ್ ಅಂತೀವಿ, ಅವರು ವತನ್ ಅಂತಾರೆ. ಕಲಬುರ್ಗಿಲಿ ನನಗೆ ಒಬ್ಬ ರೈತ ಕರ್ಕೊಂಡೋಗಿ ಇದು ನಮ್ಮ ವತನ್ ಅಂದ ಅಂದರೆ ಅದು ಅವನ ಭೂಮಿ. ವತನ್ ಅಂದರೆ ಭೂಮಿ, ನಾವಿಲ್ಲಿ ಅದನ್ನ ಜಮೀನ್ ಅಂತೀವಿ, ಅವನ ವತನ್ ಅಂತಾರೆ. ಇದನ್ನು ನಾವು ಮರಾಠಿಯಲ್ಲಿ ನಾವು ಅಂದರೆ ಈ ಊರಲ್ಲಿ ನಮ್ಮ ಬಾಂಬೆ ಕರ್ನಾಟಕದವ್ರು ಅದು ಸ್ವಲ್ಪ ಬೇರೆ ಇರ್ಬೋದು. ಈಗ ಹೇಗೆ ನಾವು ರಾಗಿ ಮುದ್ದೆ, ಅವಳು ಜೋಳದ ರೊಟ್ಟಿ. ಇಲ್ಲಿ ಇನ್ನೊಂದು ಕೇಳ್ಕೊಳ್ಳಿ, ನೀವು ಉತ್ತರ ಕರ್ನಾಟಕದಲ್ಲಿ ಕಲಬುರ್ಗಿ ಕಲ್ಯಾಣ ಕರ್ನಾಟಕದ ಜೋಳದ ರೊಟ್ಟಿಗೂ ಬಾಂಬೆ ಕರ್ನಾಟಕದ ಜೋಳದ ರೊಟ್ಟಿಗೂ ವ್ಯತ್ಯಾಸ ಇದೆ. ಅವ್ರು ಮಾಡೋ ಎಣ್ಗಾಯಿನೇ ಬೇರೆ, ಇವ್ರು ಮಾಡೋ ಎಣ್ಗಾಯಿನೇ ಬೇರೆ. ಇವ್ರದ್ದು ಖಾರ ಮೇಲೆ ಇವ್ರದ್ದು, ಅವ್ರದ್ದು ಅಲ್ಲಿ 1% ಖಾರ ಕಡಿಮೆ. ನಮ್ಗೆ 2 ಖಾರನೂ ಆಗಲ್ಲ ಬಿಡಿ ನಮ್ಮ ಮೈಸೂರಿನಲ್ಲಿ. ಆದರೆ ಕಲಬುರ್ಗಿ ಅವ್ರ ಖಾರ ಅಂದರೆ ಈ ಹೈದರಾಬಾದ್ ಕರ್ನಾಟಕದ ಖಾರ ಇದೆಯಲ್ಲ, ಅದು ಒಳ್ಳೆ ಮಸ್ತ್ ಖಾರ, ಹಾಗೆ ಖಡಕ್ ಖಾರ ಇವ್ರದ್ದು. ಇವ್ರ ಅಡುಗೆಗಳೇ ಆ ರೀತಿ. ಇವ್ರದ್ದು ಸ್ವಲ್ಪ ಪಾಲಿಷ್ಟು, ಅಲ್ಲೇ ಬೇರೆ ಬೇರೆ. ಈ ಮಾತುಕತೆ
ಈ ಕನ್ನಡದ ಮಾತುಕತೆ ಚಿತ್ರದುರ್ಗ ದಾಟ್ತಿದ್ದಂಗೆ ನಿಮ್ಗೆ ಬದಲಾಗ್ಬಿಡುತ್ತೆ. ದಾವಣಗೆರೆ, ಹೊಸಪೇಟೆ, ಗಂಗಾವತಿ, ಲಿಂಗಸೂಗೂರು, ಈ ಕಡೆ ಹೊಳಲ್ಕೆರೆ, ಶಿವಮೊಗ್ಗ ಈ ಕಡೆ ಬೇರೆ ಆಗ್ತಾ ಹೋದ್ರೆ ಈ ಲಿಂಗಸೂಗೂರನ್ನ ದಾಟಿ ಈ ಕಡೆ ಸುರ್ಪುರ, ರಾಯಚೂರು, ಕೊಪ್ಪಳ ಈ ಕಡೆ ಬೇರೆ ಆಗೋಗುತ್ತೆ. ಹೌದು. ಹೋಗ್ತಾ 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 ಬೇರೆ ಆಗೋಗುತ್ತೆ. ಆ ಸೊಗಡನ್ನ ನೀವು ಅಲ್ಲಿ ಉರ್ದು ಮಿಶ್ರಿತ ಪದಗಳನ್ನ ನೀವು ಕಾಣ್ಬೋದು. ದಕ್ಕನಿ ಮಿಶ್ರಿತ, ಉರ್ದು ಅಲ್ಲ ದಕ್ಕನಿ ಮಿಶ್ರಿತ. ಯಾಕೆಂದ್ರೆ ದಕ್ಕನ್ ಅನ್ನೋದು, ದಕ್ಕನಿ ಅನ್ನೋದೇ ಒಂದು ಬಹಳ ಸೊಗಸಾದ ಭಾಷೆ. ಆ ದಕ್ಕನಿ, ಆ ದಕ್ಕನಿಯನ್ನ ಮಾತಾಡ್ತಾ, ಅದು ಈ ಇತಿಹಾಸ ಕೊಟ್ಟೋಗ್ಬಿಟ್ರೆ ಇವತ್ತು ಒಂದಿನ ಹೇಳ್ಬೋದು, ದಕ್ಕನ್ನಿನ ಉದಯ ಅಂತಾನೆ ಒಂದಿನ ಮಾತಾಡ್ಬಿಡ್ಬೋದು. ಆ ದಕ್ಕನಿ ನಮ್ಮ ಕನ್ನಡದಲ್ಲಿ ಮಿಶ್ರಣ ಆಗೋಗಿದೆ ಬಹಳ ಯಶಸ್ವಿಯಾಗಿ. ಆ ದಕ್ಕನಿ ಮಿಶ್ರಿತ ಕನ್ನಡ ಈ ಹೈದರಾಬಾದ್ ಕರ್ನಾಟಕಕ್ಕೆ ಹರಿದು ಬಂದಿದೆ. ಹಾಗಾಗಿ ಅವರ ದಕ್ಕನ್ ಮಿಶ್ರಿತ ಕನ್ನಡವನ್ನು ಬಹಳ ಸುಲಲಿತವಾಗಿ ಮಾತಾಡ್ತಾರೆ. ನಾವು ಕರಾವಳಿ ಕನ್ನಡದವರಂತೂ ಈಗ ಜಗದ್ವಿಖ್ಯಾತಿ ಆಗೋಗಿದ್ದೀವಿ ಈಗ ನಾವು. ಅದು ಎಲ್ಲ ಕಡೆ ಜನಜನಿತ ಕರಾವಳಿ ಕನ್ನಡ. ನಾವು ಕೊಡಗಿನ ಕನ್ನಡದವ್ರನ್ನ ನೀವು ನೋಡ್ಬೋದು, ಕೊಡಗಿನ ಕನ್ನಡ, ಕೊಡಗು ಭಾಷೆಯನ್ನ ಇದು ಮಾಡಿ ಮಾತಾಡ್ತಾರೆ. ಸೊ ನೀವು ಕೋಲಾರದ ಕನ್ನಡ ಅಂತ ಇರುತ್ತೆ, ಗೊತ್ತಾಗುತ್ತೆ ನಿಮ್ಗೆ. ಕೋಲಾರದವ್ರು ಮಾತಾಡುವಾಗಲೇ ಕನ್ನಡನ ನೀವು ಕಡೆ ಹಿಡ್ಕೊಂಡ್ಬಿಡ್ಬೋದು, ಇವರು ಕೋಲಾರದ ಕಡೆಯವರು ಅಂತ. ಸೊ ನಾವು ಎಷ್ಟು ನೋಡಿ, ಎಷ್ಟು ಇದೇ ರೀತಿ ತಮಿಳ್ನಾಡಲ್ಲೂ ಮಧುರೈಯಿಂದ ಕೆಳಗಡೆನೆ ಬೇರೆ ತಮಿಳು, ಕಂಚಿಪುರ ಮದ್ರಾಸ್ನಲ್ಲೇ ಬೇರೆ ತಮಿಳು, ಅಲ್ಲೂ ಇದೆ. ನಾಗಪಟ್ಟಣಂ ಕಡೆ ಹೊರಡೋರೆ ಅಲ್ಲೇ ಬೇರೆ ತಮಿಳು, ಆ ರೀತಿ ಇದೆ. ಈ ಸೀಮಾಂಧ್ರ ತೆಲಂಗಾಣದಲ್ಲೂ ಬೇರೆ ಬೇರೆ ತೆಲುಗು ಭಾಷೆಗಳು, ಈ ರೀತಿ ಇದೆ. ಸೊ ಇದು ಒಂಥರ ಇದೇ ಭಾರತದ ವೈಶಿಷ್ಟ್ಯ. ವಿವಿಧತೆಯಲ್ಲಿ ಏಕತೆ ಅಂದ್ರೆ ಅದು ಭಾರತೀಯರು. ಹಾಗಾಗಿ ಈ ವಿವಿಧತೆಗಳು ಉಳಿಬೇಕಮ್ಮ, ಇದು ಉಳಿಬೇಕು. ಇಷ್ಟು ಕನ್ನಡ ಉಳಿಬೇಕು, ಇಷ್ಟು ಭಾಷೆಗಳು ಉಳಿಬೇಕು. ಇದೆಲ್ಲದರ ಬೇರೆ ಭಾರತ ಮಾತೆ ಅಲ್ವೇ? ಎಷ್ಟು ಸೊಗಸು ನೋಡಿ. ನಾವೊಂದು ಕರ್ನಾಟಕ ಅಂದರೆ ನಾವು ಭಾರತ ಮಾತೆಗೆ ಎಷ್ಟು ನಾವು ಕೊಡುಗೆಯನ್ನು ಕೊಟ್ಟಿದ್ದೀವಿ. ಹಾಗೆ ತಮಿಳ್ನವ್ರು ಎಷ್ಟು ಕೊಟ್ಟಿದ್ದಾರೆ, ತೆಲುಗಿನವ್ರು ಎಷ್ಟು ಕೊಟ್ಟಿದ್ದಾರೆ, ಮಲಯಾಳಿಗಳು ಎಷ್ಟು ಕೊಟ್ಟಿದ್ದಾರೆ. ನಾವೆಲ್ಲ ಸೇರಿ ಭಾರತ ಮಾತೆಯನ್ನು ಕೊಟ್ಟಿದ್ದೀವಿ ಅಲ್ವೇ? ಈಗ ನಮ್ಮ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಇಡೀ ಭಾರತದಲ್ಲಿ ಉತ್ಪಾದನೆ ಆಗಿದ್ದು ನಮ್ಮ ಕರ್ನಾಟಕದಲ್ಲಿ. ಇದು ಕೂಡ ನಮ್ಗೆ ಹೆಮ್ಮೆಯ ವಿಚಾರ, ಬಹಳ ಹೆಮ್ಮೆಯ ವಿಚಾರ. 1900ರಲ್ಲೇನೆ ನಮ್ಮ ಇದು ಗಗನಚುಕ್ಕಿ ಬರ್ಚುಕ್ಕಿ ವಿದ್ಯುತ್ ಯೋಜನೆಯಲ್ಲೇ ನಾವು ಕರೆಂಟ್ ತಯಾರಿಸ್ಬಿಟ್ವಿ ನಾವು. ಅದನ್ನ ನಾವು ಇವರಿಗೆ ಕೋಲಾರದ ಚಿನ್ನದ ಗಣಿಗಳಿಗೆ ಕೊಡಬೇಕಾಯಿತು. ಕೋಲಾರದ ಚಿನ್ನದ ಗಣಿಗಳು ಈ ಎಲೆಕ್ಟ್ರಿಸಿಟಿಯನ್ನು ಪಡೆದಂಥ ಅದೃಷ್ಟವಂತ ಗಣಿಗಳು. ಅವತ್ತಿಗೆ ಭಾರತದಲ್ಲಿ ಮೊದಲ ಬಾರಿಗೆ ಈ ಎಲೆಕ್ಟ್ರಿಸಿಟಿಯನ್ನು, ಹೈಡ್ರೋ ಎಲೆಕ್ಟ್ರಿಕ್ ಪವರನ್ನು ಪಡ್ಕೊಂಡ್ರು. ಹೈಡ್ರೋ ಎಲೆಕ್ಟ್ರಿಸಿಟಿನ ನಾವು ಉತ್ಪಾದನೆ ಮಾಡಿದ್ವಿ. ಆಮೇಲೆ ಕಲ್ಲಿದ್ಲಿಂದ ಮಾಡ್ತಾ ಇದೀವಿ. ಈಗ ರಾಯಚೂರು ಥರ್ಮಲ್ ಇಂದ ನಾವು ಮಾಡ್ತಾ ಇದೀವಿ. ರಾಯಚೂರು ತನ್ನನ್ನು ತಾನು ಸುಟ್ಟುಕೊಂಡು, ರಾಯಚೂರಿಗೂ ನಾವು ಇವತ್ತು ನಮಸ್ಕಾರ ಹೇಳಬೇಕು. ಯಾಕೆಂತಂದರೆ ಇವತ್ತು ನಾವು ಬಹುತೇಕ ನಾವೇನು ಬೆಂಗಳೂರಲ್ಲಿ ನಾವು ಕರೆಂಟ್ ಉಡಿಸ್ತಾ ಇದೀವಲ್ಲ, ಅದೆಲ್ಲ ರಾಯಚೂರಿಂದ ಬರೋದು, ಥರ್ಮಲ್ ಪವರಿಂದ ಬರೋದು. ಸೊ ರಾಯಚೂರಿನ ಜನ ತಮ್ಮನ್ನು ತಾವು ದಹಿಸಿಕೊಂಡು, ಯಾಕೆಂದರೆ ಅದಕ್ಕೆ ಅಡ್ಡ ಪರಿಣಾಮಗಳು ತುಂಬ ಇದೆ. ಫ್ಲೈಯಿಂಗ್ ಗ್ಯಾಸ್ ಅಂತೀವಿ, ಹಾರುವ ಬೂದಿ, ಅದರ ಅಡ್ಡ ಪರಿಣಾಮಗಳು ವಿಪರೀತವಾಗಿವೆ. ಅಲ್ಲಿ ಜನ ವಾಸ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಇದೆ, ತುಂಬ ಅಡ್ಡ ಪರಿಣಾಮಗಳಿದೆ. ಆ ಜನ ತಮ್ಮ ಆರೋಗ್ಯವನ್ನು ಬಲಿ ಕೊಟ್ಟು ಈ ಕರ್ನಾಟಕಕ್ಕೆ ಕರೆಂಟ್ ಕೊಡ್ತಾ ಇರಮ್ಮ. ರಾಯಚೂರಿನ ಜನಕ್ಕೆ, ಆ ಭಾಗದ ಜನಕ್ಕೆ, ಥರ್ಮಲ್ ಪವರ್ ಪ್ಲಾಂಟ್ನವ್ರಿಗೆಲ್ಲ ಈ ನಿಮ್ಮ ಚಾನಲ್ ಮೂಲಕ ನನ್ನ ಹೃದಯಪೂರ್ವಕ ಸಾಷ್ಟಾಂಗ ನಮಸ್ಕಾರ. ಯಾಕೆಂತಂದರೆ ಒಂದು ಜನಸೇವೆಗೆ ಹೇಗೆ ಬಲಿಯಾಗುತ್ತೆ ಜನರು ಅನ್ನೋವಂಥದ್ದು ಇಲ್ಲಿ. ಅಂದರೆ ಒಂದು ಜನಸೇವೆ ಅಂದರೆ ಎಷ್ಟೊಂದು ತ್ಯಾಗ ಬೇಕಾಗುತ್ತೆ ಅಂತ ಅವರು ತಮ್ಮನ್ನು ತಾವು ತ್ಯಾಗ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮೊದಲೇ ರಾಯಚೂರಲ್ಲಿ ಕೆಂಡದಂಥ ಬಿಸಿಲು, ಮತ್ತೆ ಈ ವಿದ್ಯುತ್ ಉತ್ಪಾದನೆ ಸೇರಿ ಇನ್ನೊಂದಷ್ಟು ಬಿಸಿಲಾಗ್ಬಿಟ್ಟಿದೆ ಅಲ್ವೇ? ಅಕ್ಷರಃ ಬೆಂಕಿ ಬಗ 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 ಅಂತ ಉರಿತಾ ಇರುತ್ತೆ ನೆಲದಿಂದ. ಸೊ ವಿದ್ಯುತ್ ಉತ್ಪಾದನೆ, ಮೊದಲ ವಿದ್ಯುತ್ ಉತ್ಪಾದನೆನ ಶ್ರೀಕಾರ ಹಾಕೊಟ್ಟವರು ನಮ್ಮ ವಾಣಿವಿಲಾಸ ಸನ್ನಿಧಾನ, ಹೇಗೆ ಕರ್ನಾಟಕ ರಾಜ್ಯದ ರಾಜ್ಯಲಕ್ಷ್ಮಿ ಆದಂಥ ವಾಣಿವಿಲಾಸ ಸನ್ನಿಧಾನ, ದಿವಾನ್ ಶೇಷಾದ್ರಿ ಅಯ್ಯರು ಇಬ್ಬರು ಸೇರ್ಕೊಂಡು ಅದನ್ನು ಆಗಸ್ಟ್ 5, 1905 ಅಂದರೆ ಜನಸಾಮಾನ್ಯರು ಬಳಸುವಂಥ ಬೆಳಕು ಬೆಂಗಳೂರಿನಲ್ಲಿ ಶುರು ಮಾಡಿದ್ರು. ಅದು ಆಮೇಲೆ ಮೈಸೂರಿಗೆ ಬಂತು, ಜಗತ್ತಿನಾದ್ಯಂತ ವಿಸ್ತರಿಸ್ತು. ಆಮೇಲೆ ಜನರ ಬೇಡಿಕೆಗೆ ಅನುಗುಣವಾಗಿ ನಮ್ಮ ರಾಯಚೂರು ತನ್ನನ್ನು ತಾನು ತೆರೆಕೊಳ್ಳುತ್ತು. ಈಗ ನಮ್ಮ ಕರ್ನಾಟಕದ ಇತಿಹಾಸದ ಬಗ್ಗೆ ಮಾತಾಡ್ತಿದ್ದೀವಿ. ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನ ಕಟ್ಕೊಟ್ಟಂತವ್ರು ನಮ್ಮ ನಾಡಪ್ರಭು ಕೆಂಪೇಗೌಡರು. ಅವರನ್ನ ನೆನಪಿಸ್ಕೊಳ್ತಾ ಅವ್ರ ಬಗ್ಗೆ ಹೇಳೋದಾದ್ರೆ, ಕೆಂಪೇಗೌಡರನ್ನ ಈ ಸಂದರ್ಭದಲ್ಲಿ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅವರಂಥ ವಿಷನರಿಯನ್ನು ನಾವು ಹಿಂದೆಂದೂ ನೋಡಲೂ ಇಲ್ಲ ಅಂತಲೂ ನಾವು ಹೇಳ್ಬೋದು. ಅಂಥ ವಿಷನರಿ ಕೆಂಪೇಗೌಡರು. ಎಷ್ಟು ಒಂದು ಸಣ್ಣದಾಗಿ ಶುರು ಮಾಡಿದ್ರು, ಆದರೆ ಅವರಲ್ಲಿ ಒಂದು ನಿಖರತೆ ಇತ್ತು. ಬೆಂಗಳೂರನ್ನ ಕಟ್ಟಬೇಕು, ಯಾಕೆ ಕಟ್ಟಬೇಕು ಅಂತ ಅವರಲ್ಲೊಂದು ನಿಖರತೆ ಇತ್ತು, ಪ್ರಿಸಿಷನ್ ಇತ್ತು. ನಾನು ಇಂಥದ್ದೊಂದು ಊರು ಕಟ್ಟಬೇಕು ಅಂತ ರೆಫರೆನ್ಸ್ ಇತ್ತು ಅವ್ರ ಹತ್ರ. ಏನು ರೆಫರೆನ್ಸು? ಕರ್ನಾಟಕ ಸಾಮ್ರಾಜ್ಯದ ರಾಜಧಾನಿಯಾದಂಥ ವಿಜಯನಗರ, ಹಂಪಿ, ಅದೇ ಅವ್ರ ರೆಫರೆನ್ಸು. ಇದೇ ಥರ ಊರು ನಾನು ಕಟ್ಟಬೇಕು. ಅವರು ತಮ್ಮ ತಂದೆಯ ಜೊತೆ ಹಂಪಿ ದಸರಾ ನೋಡೋಕೆ ಹೋಗ್ತಾ ಇದ್ರು, ಕೆಂಪನಂಜೇಗೌಡರ ಜೊತೆ. ಅಲ್ಲಿ ನೋಡ್ತಾ ಈ ವೈಭವ, ಅವರೆಲ್ಲ ಎಲ್ಲರೂ ವೈಭವವನ್ನು ನೋಡ್ತಾ ಇದ್ರು. ಈ ಊರಲ್ಲಿ ಇಷ್ಟು ಸಂಪತ್ತಿದೆ ಅಂತ ಕೆಂಪೇಗೌಡರು ನೋಡ್ತಾರೆ. ಈ ಥರದ್ದು ಒಂದು ಸಂಪತ್ತಿರೋವಂಥ ಊರು ನನ್ನ ಊರಾಗಬೇಕು, ನಾನು ಅಂಥದ್ದೊಂದು ಊರು ಕಟ್ಟಬೇಕು ಅಂತ. ಸೊ ಇದೆಲ್ಲ ಮುಗೀತು. ಕೃಷ್ಣದೇವರಾಯರು ಕಾಲವಾದರು, ಅವ್ರ ತಂದೆ ಕೆಂಪನಂಜೇಗೌಡರು ಕಾಲವಾದರು. ಕೆಂಪೇಗೌಡರು ರಾಜರಾಗುವಂಥ ಕಾಲಕ್ಕೆ ಅವ್ರು ಹೋದರು.
ಅವಾಗ ಅಚ್ಯುತರಾಯರು ಮಹಾರಾಯರು ವಿಜಯನಗರವನ್ನು ಆಳ್ತಾ ಇದ್ರು. ಅವ್ರನ್ನ ಹೋಗಿ ಕೇಳ್ತಾರೆ, ನಾನು ಇಂಥದ್ದೊಂದು ಊರು ಕಟ್ಟಬೇಕು ಅಂತ. ಆಗಲೇ ಅವ್ರಿಗೆ ಭೇಷ್ ಅಂತ ಅಂತಾರೆ. ಭೇಷ್, ಭಲೆ ಭಲೆ ಹುಡುಗ ನೀನು, ಈ ವಯಸ್ಸಿನಲ್ಲಿ ಈ ವಿಷನರಿ ಇಟ್ಕೊಂಡಿದೆಯಲ್ಲ, ಆಯಿತು ಅಂಥೇಳಿ ಅವ್ರೊಂದು ಸ್ವಲ್ಪ ದುಡ್ಡು ಕೊಡ್ತಾರೆ. ಸುತ್ತಮುತ್ತಲ ಹೋಬಳಿಗಳನ್ನು ಅವ್ರಿಗೆ ಬಹುಮಾನವಾಗಿ ಕೊಡ್ತಾರೆ. ಇದರೆಲ್ಲದರ ಉತ್ಪತ್ತಿಯನ್ನು ತೊಗೊಂಡು ನೀವು ಬೆಂಗಳೂರನ್ನು ಕಟ್ಟ್ರಿ ಅಂತ. ಅದನ್ನು ಕಟ್ಟಿದಂಥ ಕೆಂಪೇಗೌಡರು ಮೊದಲು 66 ಕುಲಕಸುಬುಗಳನ್ನು ತಂದು ಹಾಕ್ತಾರೆ. ಪೇಟೆಗಳ ನಿರ್ಮಾಣ, ಅಲ್ಲಿ ಬಜಾರುಗಳ ನಿರ್ಮಾಣ, ಇಲ್ಲಿ ಪೇಟೆಗಳು, ಅಲ್ಲಿ ಬಜಾರ್, 7 ಪ್ರಖ್ಯಾತವಾದಂಥ ಜಗದ್ವಿಖ್ಯಾತವಾದಂಥ ಬಜಾರ್ಗಳು. ಯಾಕೆಂದರೆ ಜಗತ್ತಿನ ಎಲ್ಲ ಸಾಮಾನು ಸರಂಜಾಮ ಸಿಗ್ತಾಯಿತ್ತು ನಿಮಗೆ. ಇವತ್ತು ನಾವೇನು ಡ್ರ್ಯಾಗನ್ ಫ್ರೂಟು, ಬ್ರೋಕೋಲಿ ಅಂತ ನಾವು ವಿದೇಶದ ಹಣ್ಣು ತರಕಾರಿ ತಿಂತೀವಿ, ಆ ಕಾಲಕ್ಕೆ ಅವರು ವಿದೇಶದ ಹಣ್ಣು ತರಕಾರಿಗಳನ್ನು ತಿಂದಿದ್ದಾರೆ, ತಂದಿದ್ದಾರೆ, ಅಲ್ಲಿಂದ ಮಾರಾಟ ಮಾಡಿದ್ದಾರೆ, ಇವರು ತಿಂದಿದ್ದಾರೆ. ಸೊ ಹಾಗೆ ಬೆಂಗಳೂರನ್ನ ಇವರು ಎರಡು ಬೀದಿ ಬಳೆಪೇಟೆ, 2 ಬೀದಿ ಹತ್ತಿಪೇಟೆ, 2 ಬೀದಿ ಅಕ್ಕಿಪೇಟೆ, ಈ ರೀತಿ ತರಕಪೇಟೆ 2 ಬೀದಿ, ಎಲ್ಲ ಪೇಟೆಗಳಿಗೆ ಇವರು 2 ಬೀದಿ ಕಟ್ಕೊಟ್ಟಿದ್ದಾರೆ ವ್ಯಾಪಾರ ಮಾಡಿ ಅಂತ. ಸೊ ಅದು ವ್ಯಾಪಾರಿ ಕೇಂದ್ರವಾಗಿ ಬೆಳೀತು. ಅವ್ರು ಯಾವ ಗಳಿಗೆನಲ್ಲಿ ಇದಕ್ಕೆ ಶ್ರೀಕಾರ ಹಾಕಿದ್ರು, ಇವತ್ತಿಗೂ ಜಗತ್ತಿನ ಅತ್ಯಂತ ದೊಡ್ಡ ವ್ಯಾಪಾರಿ ಕೇಂದ್ರ, ಬಿಸ್ನೆಸ್ ಸೆಂಟರು, ಉದ್ಯೋಗ, ಇನ್ನೊಂದು ಮತ್ತೊಂದು, ಯು ನೇಮ್ ಫಾರ್ ಎನಿಥಿಂಗ್ ಅಂಡರ್ ದ ಸ್ಕೈ, ಈಗ ಬೆಂಗಳೂರು ಇಸ್ ದ ಆನ್ಸರ್. ಹೌದು ಹೌದು ಸರ್, ನಾವು ಕನ್ನಡಿಗರು ಆಂಗ್ಲ ಪದ ಅಥವಾ ಬೇರೆ ಭಾಷೆಯ ಪದಗಳಿಗೆ ಎಷ್ಟು ಮಾರಿ ಹೋಗಿದೀವಿ ಅಂದ್ರೆ, ನಮ್ಮ ಕನ್ನಡದಲ್ಲಿ ನಾವು ದಿನನಿತ್ಯ ಬಳಸುವಂತ ಎಷ್ಟೊಂದು ಪದಗಳಿಗೆ ಪದ ಇದೆಯಾ ಅಂತಾನೆ ಗೊತ್ತಿಲ್ಲ. ಅಂದ್ರೆ ಈಗ ಕ್ಯಾರೆಟ್ಗೆ ಕನ್ನಡ ಪದ ಏನು ಅಂದ್ರೆ ಗೊತ್ತಿರೋದಿಲ್ಲ, ಅಥವಾ ಈಗ ಟೊಮ್ಯಾಟೊ ಅಂದ್ರೆ ನಿಜವಾಗ್ಲೂ ಕನ್ನಡ ಪದನ ಅಂತಾನೂ ನಮಗೆ ಗೊತ್ತಿಲ್ಲ, ಅಥವಾ ಈಗ ಮೊಬೈಲ್ ಅದಿಲ್ಲದೆ ಏನೂ ಆಗೋದೇ ಇಲ್ಲ, ಅದಕ್ಕೆ ಕನ್ನಡ ಪದ ಇದೆಯಾ, ಹೀಗೆ ಕನ್ನಡ ಪದಗಳೇ ಇದೆಯಾ ಇಲ್ವಾ ಅಂತ ಗೊತ್ತಾಗದಿರುವಂತ ಸ್ಥಿತಿನಲ್ಲಿದ್ದೀವಿ. ಇದಕ್ಕೆಲ್ಲ ಕನ್ನಡ ಪದ ಇದೆಯಾ, ನಾವು ಕಲಿಬಹುದು? ಇಲ್ಲಿ ನಾವು ಒಂದು ಒಳ್ಳೆ ಇದು ಹೇಳ್ತೀನಿ. ನಮ್ಮ ಪ್ರಾತಸ್ಮರಣೀಯ DEG ಅವ್ರ ಮಗ BGL ಸ್ವಾಮಿಯವರು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕಾ ಅಂತ ಒಂದು ಭಾಳ ಚೆನ್ನಾಗಿರೋ ಪುಸ್ತಕ ಬರೆದಿದ್ದಾರೆ. ಅಂದರೆ ನಮ್ಮ ತರಕಾರಿಗಳು ಯಾವುದು, ಹೊರಗಡೆಯಿಂದ ಬಂದಂಥ ತರಕಾರಿಗಳು ಯಾವುದು ಅಂತ. ಸೀಮೆ ಬದನೆಕಾಯಿ ನಮ್ದಲ್ಲ, ಹೊರಗಡೆಯಿಂದ ಬಂದಂಥದ್ದು, ಹೊರದೇಶದ್ದು ಸೀಮೆ ಬದನೆಕಾಯಿ. ಅದನ್ನ ಮೊದಲು ತಂದು ಲಾಲ್ಬಾಗಲ್ಲಿ ಬೆಳೆದಿದ್ದು ಚೆನ್ನಾಗಿ ಬಂದಾಗ, ಇದು ಜನಸಾಮಾನ್ಯರು ಬೆಳಿಲಿ ಅಂತ ಅವತ್ತಿನ ಇವರು ಹೊರಗಡೆ ನಿಂತ್ಕೊಂಡು, ಲಾಲ್ಬಾಗ್ ಮುಂದೆ ಅವಾಗ ಸಂತೆ ಇತ್ತು ಅವಾಗ, ಈಗ 100 ವರ್ಷದ ಹಿಂದೆ. ಆ ಸಂತೆಗೆ ಬಂದಂಥ ರೈತರಿಗೆ ಇದನ್ನೊಂದು ಉಚಿತವಾಗಿ ಕೊಟ್ಟು ಕಳ್ಸಿದ್ರು, ಇದನ್ನ ನೋಡಿ ಈ ಥರ ಬೆಳೆಯುತ್ತೆ, ತಿನ್ಬೋದು ಕಣ್ರಪ್ಪ ಇದನ್ನ ಅಂತ. ಆಮೇಲೆ ಅದು ಜನಸಾಮಾನ್ಯರಿಗೆ ಸಿಕ್ತು ಸೀಮೆ ಬದನೆಕಾಯಿ. ಸೀಮೆ ಬದನೆಕಾಯಿ, ಸೀಮೆ ಅಂದರೆ ಇದು ಅವಾಗ ಯುರೋಪ್, ಎಣ್ಣೆ ನಮ್ಮದು, ಸೀಮೆ ಎಣ್ಣೆ ಹೊರಗಡೆಯಿಂದ ಸೀಮೆ ಅಂದರೆ ಅವಾಗ ಯುರೋಪ್. ಈಗ ನಾವು ನಮ್ಮ ಹಸುನ ಹಸು ಅಂತ ಕರಿತೀವಿ, ಸೀಮೆ ಹಸು ಅಂದರೆ ಹೊರಗಡೆದು, ವಿಲಾಯಿತಿ ಯುರೋಪ್ ಅಂತ ಅರ್ಥ. ಸೊ ನಾವು ಹೊರಗಡೆದಕ್ಕೆಲ್ಲ ಸೀಮೆ ಅಂತ ಸೇರಿಸ್ಬಿಟ್ಟಿದೀವಿ. ಸೀಮೆ ಎಣ್ಣೆ, ಸೀಮೆ ಬದನೆಕಾಯಿ, ಸೀಮೆ ಹಸು, ಗೊತ್ತಾಯ್ತಾ? ಈ ರೀತಿ ನಾವು ಯಾವುದಕ್ಕೆ ನಮ್ಮ ಕನ್ನಡ ಪದಗಳನ್ನು ಬಳಸ್ತೀವಿ ಅಂದರೆ, ನಾವು ನೋಡಿದ, ಉಪಯೋಗಿಸಿದ, ತಿಂದ, ಬಳಸಿದ ವಸ್ತುಗಳನ್ನು ನಾವೇನು ನೋಡ್ಕೊಂಡ್ ಬಂದಿದ್ದೀವಿ ಕನ್ನಡ ನಾಡಿನಲ್ಲಿ, ಅದಕ್ಕೆಲ್ಲ ಕನ್ನಡ ಪದಗಳು ಇದೆ. ಅದನ್ನು ಕನ್ನಡ ಪದಗಳನ್ನೇ ಬಳಸ್ತೀವಿ. ನಾವು ಕನ್ನಡ ಪದ ಬಿಟ್ಟು ಅದನ್ನು ಬೆಳೆದು ಬಳಸೋ, ನಾವು ಬದನೆಕಾಯಿ, ಹುರುಳಿಕಾಯಿ, ನಾವು ಅದನ್ನು ಯಾವುದು ಚೇಂಜ್ ಮಾಡಲ್ಲ ನಾವು. ಆದರೆ ಈ ಡ್ರ್ಯಾಗನ್ ಫ್ರೂಟು ನಮ್ದಲ್ಲ, ಅಲ್ಲಿಂದ ಬಂದಿದೆ ಡ್ರ್ಯಾಗನ್ ಫ್ರೂಟ್, ಅದಕ್ಕೆ ನಾವೇನೋ ಹೆಸರು ಕೊಡೋದು ತಪ್ಪು ಅಂತ ನನ್ನ ಭಾವನೆ. ಈಗ ಆಟೋ ರಿಕ್ಷಾ ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ, ಆ ಕಾನ್ಸೆಪ್ಟ್ ಹುಟ್ಟಿದ್ದು ಕಾನ್ಸೆಪ್ಟ್. ಆದರೆ ಅದನ್ನ ಜನಿಸಿ ಆಟೋ ರಿಕ್ಷಾ ಮೊದಲು ಈ ಭೂಮಿ ಮೇಲೆ ಓಡಾಡಿದ್ದು ಈ ಬೆಂಗಳೂರಿನಲ್ಲಿ 70ನೇ ಇಸ್ವಿನಲ್ಲಿ. ಸಂಪತ್ ಅಯ್ಯಂಗಾರು ಕಂಬೈನ್ಡ್ ಮೇಯರ್ ಆಗಿದ್ದಾಗ ಬೆಂಗಳೂರದ್ದು, ಅವರು ಮೊದಲ ಆಟೋ ರಿಕ್ಷಾ ಓಡಿಸಿದ್ರು. ಆಯ್ತಾ? ಆಟೋ ರಿಕ್ಷಾ ಅಂತ ಹೆಸರು ಕೊಟ್ಟವರು ನಮ್ಮ ಈ ಬೆಂಗಳೂರಿನ ಆಟೋ ರಿಕ್ಷಾ ಚಾಲಕರೇ. ಆಯ್ತಾ? ಅದು ಎಷ್ಟು ಫೇಮಸ್ ಆಯಿತು ಅಂತಂದರೆ, ಕೊನೆಗೆ ಅದು ಆಕ್ಸ್ಫರ್ಡ್ ಡಿಕ್ಷನರಿನಲ್ಲಿ ಈ ಒಂದು 3 ಚಕ್ರದ ವಾಹನಕ್ಕೆ ಆಟೋ ರಿಕ್ಷಾ ಅಂತಾನೆ ಅವರು ನಾಮಕರಣ ಮಾಡಿಕೊಂಡ್ರು. ಅವ್ರು ಏನೋ ಇದು ನಮ್ಮ ಇಂಗ್ಲೀಷ್ ಹೆಸರು ಕೊಟ್ಕೋಬೇಕು ಅಂತ ಕೊಟ್ಕೊಳ್ಳಿಲ್ಲ, ನಮ್ಮ ಹೆಸರನ್ನೇ ತಗೊಂಡ್ರು ಆಟೋ ರಿಕ್ಷಾ ಅಂತ. ಹಾಗೇನೆ ಈಗ ಇಂಗ್ಲೀಷ್ ಭಾಷೆ ಎಷ್ಟು ಶ್ರೀಮಂತವಾಗಿದೆ, ಯಾಕೆ ಅಂತಂದರೆ ಅದು ಬೇರೆ ಭಾಷೆಗಳಿಂದ ತುಂಬಿಕೊಂಡು ಅದನ್ನೆಲ್ಲ ತನ್ನದಾಗಿಸ್ಕೊಂಡ್ಬಿಟ್ಟಿದೆ. ಈಗ ಕಾವೇರಿಗೆ ಲಕ್ಷ್ಮಣ ತೀರ್ಥ ಸೇರುತ್ತೆ, ಅದು ಬೇರೆಯಾಗಿ ಹರಿಯುತ್ತೆ, ಅದು ಮುಂದಕ್ಕೆ ಕಾವೇರಿನೇ ಆಗೋಗಲ್ವೇ? ಹಾಗೆ ನಮ್ಮ ಕನ್ನಡಕ್ಕೆ ಬಂದ ಟೊಮ್ಯಾಟೊ, ಕ್ಯಾರೆಟು ಎಲ್ಲ ನಮ್ಮದೇ. ಬಸ್ಸು, ಕಾರು, ಟ್ರೈನು, ಮೊಬೈಲು, ಗ್ಯಾಡ್ಜೆಟ್ಟು, ಗ್ಲಾಸು, ವಾಟ್ ಎವರ್ ಯೂಸೆ ಎಲ್ಲ ನಮ್ಮದದು. ಗ್ಯಾಡ್ಜೆಟ್ ಅನ್ನೋದು ನಮ್ಮ ಪದನೇ, ಕ್ಯಾರೆಟ್ ನಮ್ಮ ಪದನೇ, ಯಾಕೆಂದರೆ ಅದು ನಮ್ಮಲ್ಲಿ ಉಪನದಿಯಾಗಿ ಬಂದು ಸೇರೋಗಿದೆ. ಕನ್ನಡ ಅನ್ನೋದು ಮಹಾನದಿ. ಇವೆಲ್ಲ ಉಪನದಿಗಳು. ಒಂದೊಂದು ಪದ ನಮ್ಮದಾಗಿಸ್ಕೊಂಡು ನಮ್ಮ ಭಾಷೆಯನ್ನು ಶ್ರೀಮಂತ ಮಾಡ್ಕೋಬೇಕು. ಈಗ ನಾವು ಎಲ್ಲದಕ್ಕೂ ಕನ್ನಡನೇ ಕೊಡ್ತೀವಿ ಅಂತವ್ರು ಎಷ್ಟು ಅಭಾಸ ಅಂದರೆ ಕಷ್ಟ ಆಗುತ್ತೆ ಅಂತಂದರೆ, ಈಗ ನೀವು ಯಾವುದೋ ಆಫೀಸ್ಗೆ ಹೋಗ್ತೀರಾ, ಸರ್ ಇದು ಎಲ್ಲಿ ನೋಡ್ಬೇಕು ಇದನ್ನ ಅಂದರೆ, ಇದು ನಮ್ಮ ಕಾರ್ಯಪಾಲಕ ಅಭಿಯಂತರ ನೋಡ್ಬೇಕು ಹೋಗಿ ಅಂದರೆ ಏನು ಗೊತ್ತಾಗುತ್ತೆ ನಿಮಗೆ? ಏನು ಗೊತ್ತಾಗುತ್ತೆ? ಕಾರ್ಯಪಾಲಕ ಅಭಿಯಂತರು ಅಂದ್ರೆ ಯಾರ್ರೀ ಅಲ್ವಾ? ನಾನು ಬೀಯಿಂಗ್ ಇಂಜಿನಿಯರ್, ಅವ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, ಕಾರ್ಯಪಾಲಕ ಅಭಿಯಂತರು ಅಂತಂದರೆ ಅಷ್ಟು ದೊಡ್ಡ ಪದ ಇಟ್ಟುಬಿಟ್ಟು ನೀವು ಕನ್ನಡದಲ್ಲಿ ಅದನ್ನು ಕನ್ನಡಕ್ಕೆ ತರಬೇಕು ಅಂತ ಕಾರ್ಯಪಾಲಕ ಅಭಿಯಂತರು ಅಂತ ಇಟ್ಬಿಟ್ಟು ನಮ್ಮ ಸಾಮಾನ್ಯ ಜನ ಹೋಗಿ ತಲೆ ಕೆರಿತಾ ಇರ್ತಾನೆ, ನೀವು ಯಾರಪ್ಪ ಇವರು ಅಂತ. ಹೌದಾ ಅಲ್ವಾ?
ಸೊ ಬಳಕೆಯಲ್ಲಿದ್ದಂಥ ಪದಗಳನ್ನ ಬಳಸಿ ಅದನ್ನ ನಮ್ದಾಗಿಸ್ಕೊಳ್ಳೋದು ಕನ್ನಡದ ಶ್ರೀಮಂತಿಕೆ ಆಗುವಂಥ ಲಕ್ಷಣ. ನಾವು ಶ್ರೀಮಂತರಾಗೋ ಲಕ್ಷಣ ಎಲ್ಲ ಆಸ್ತಿನೂ ನಮ್ಮ ಆಸ್ತಿ ಅನ್ಕೋಬೇಕು, ಎಲ್ಲ ಪದಗಳನ್ನು ನಮ್ಮ ಪದ ಅನ್ಕೋಬೇಕು ಅಲ್ವೇ? ಈಗ ನಾವು ದಖ್ನಿ ನಮ್ಮದು ಮಾಡ್ಕೊಂಡಿದೀವಿ, ಉರ್ದು ನಮ್ಮದು ಮಾಡ್ಕೊಂಡಿದೀವಿ, ಪರ್ಷಿಯನ್ ನಮ್ಮದು ಮಾಡ್ಕೊಂಡಿದೀವಿ. ಈಗ ದಸ್ತಾವೇಜು, ದಾಖಲೆ, ಜಮೀನು, ವತನ್ನು ಎಲ್ಲ ನಮ್ದಲ್ಲ, ಎಲ್ಲ ದಖ್ನಿ, ಉರ್ದು, ಪರ್ಷಿಯನ್ ಎಲ್ಲ ನಮ್ಮದು ಮಾಡ್ಕೊಂಡ್ಬಿಟ್ಟಿದೀವಿ. ಇಂಗ್ಲೀಷ್ದು ನಮ್ಮದು ಮಾಡ್ಕೊಂಡಿದೀವಿ. ಎಲ್ಲ ನಾವು ಇದರೆಲ್ಲದರಿಂದ ನಾವು ಬೆಳೆದಿದ್ದೀವಿ ಕನ್ನಡಿಗರು. ಇನ್ನೂ ಬೆಳಿಬೇಕು ನಾವು ಇನ್ನೂ. ಅಂದರೆ ನಾವು ಕನ್ನಡ ಭಾಷೆನೇ ಮಾತಾಡ್ತಾ ಇರಬೇಕು. ಈ ಪದಗಳನ್ನು ನಮ್ಮದೇ ಅನ್ಕೋಬೇಕು ನಾವು. ಈ ಪದಗಳೆಲ್ಲ ನಮ್ಮದೇ ಯಾಕೆಂದರೆ ಜನಕ್ಕೆ ನಾವು ಅಲಕ್ಸೆ ಅಂದರೆ ಜನಗಳಿಂದ ಬೇರೆ ನಿಂತ್ಕೋಬಾರ್ದು. ಜನ ಸಮೂಹದ ಮಧ್ಯದಲ್ಲಿ ನಿಂತು ಜನರನ್ನೆಲ್ಲ ಕನ್ನಡಿಗರನ್ನಾಗಿ ಮಾಡೋದು ಇಂದಿನ ತುರ್ತು. ನೀಡ್ ಆಫ್ ದಿ ಅವರ್ ಅಂತ ಏನಂತೀವಲ್ಲ, ಇಂದಿನ ತುರ್ತು ಎಲ್ಲರನ್ನೂ ಕನ್ನಡ ಮಾತಾಡ್ಸೋದು ಮಾಡೋದು. ಕನ್ನಡಿಗರ ಸಂಖ್ಯೆ ಹೆಚ್ಚಬೇಕು, ಆಗ ಆ ಭಾಷೆಗೊಂದು ಬೆಲೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಕನ್ನಡಿಗಾಸ್ ಆರ್ ಲೈಕ್ ಟೈಗರ್ಸ್ ಅಂತ. ಯಾರೋ ಕೇಳಿದ್ರು, ವೈ? ಬಿಕಾಸ್ ವಿ ಆರ್ ವೆರಿ ಫ್ಯೂ ಇನ್ ನಂಬರ್ಸ್ ಅಲ್ವಾ? ನಾವು ಹುಲಿಗಳಿದ್ದಂತೆ, ಸ್ವಲ್ಪನೇ ಜನ ಇರೋದು. ನಾವು ಹುಲಿ ಆಗೋದು ಬೇಡ, ಜಿಂಕೆ ಆಗೋಣ. ಯಾಕೆಂದ್ರೆ ಸಾವಿರಾರು ಸಂಖ್ಯೆ ಇಂಪಾರ್ಟೆಂಟ್ ಈಗ ನಮ್ಗೆ ಅಲ್ವಾ? ಹುಲಿ ಒಂದೇ. ಈಗ ಮೊನ್ನೆ ಆಫ್ರಿಕಾದಲ್ಲಿದ್ದ ವೈಟ್ ಘೇಂಡಾಮೃಗ ಒಂದು ತೀರೋಯ್ತು, ಗೊತ್ತಾಗೋಯ್ತಾ? ಆ ಸ್ಪೀಶೀಸ್ ನಾಶ ಆಗೋದು, ಹೊರಟೋಯ್ತದು. ಕೊನೆಗೆ ಘೇಂಡಾಮೃಗ ಬದುಕಿತ್ತು, ಬಿಳಿಯ ಇಫ್ ಐ ಆಮ್ ರಿಮೆಂಬರ್ ಕರೆಕ್ಟ್ಲಿ. ನಾವು ಹಂಗೆ ಆಗೋದು ಬೇಡ. ಕನ್ನಡಿಗರು ಯಾವತ್ತೂ ನಿರ್ನಾಮ ಆಗೋದು ಬೇಡ. ಕನ್ನಡಿಗರು ಅಚಂದ್ರಾರ್ಕವಾಗಿರ್ಬೇಕು. ನಾವು ಸೂರ್ಯಚಂದ್ರವರು ಇರೋವರೆಗೆ ನಾವು ಕನ್ನಡ ನಾಡು ಬೆಳಗಬೇಕು. ಕನ್ನಡಿಗಿರಬೇಕು ಅಂದರೆ ಕನ್ನಡಿಗರ ಸಂಖ್ಯೆ ಹೆಚ್ಚಬೇಕು. ಈ ಮೂಲಕ ನಾನು ಕನ್ನಡಿಗರಲ್ಲಿ ಏನು ಮದುವೆ ಮಾಡ್ಕೋತಾ ಇದ್ದೀನಿ. ನಾನು ಕನ್ನಡ ಮಾತಾಡ್ತೀನಿ, ನನ್ನ ಹೆಂಡತಿ ಕನ್ನಡ ಮಾತಾಡ್ತಾಳೆ, ನಮ್ಮ ಅಪ್ಪ ಅಮ್ಮ ಕನ್ನಡ ಮಾತಾಡ್ತಾರೆ, ಅಷ್ಟು ಸಾಲಿಲ್ಲ. ನಿನಗಿರೋದು ಒಂದೇ ಮಗು. ಕನ್ನಡಿಗರು ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ನೀವು ಬೈದರೂ ಪರವಾಗಿಲ್ಲ, ಒಬ್ಬೊಬ್ಬರು 3-4 ಮಾಡ್ಕೊಳ್ಳಿ. ಅಮ್ಮ, ಈಗ ಕನ್ನಡಿಗರ ಸರಾಸರಿ ಬರ್ತ್ ರೇಟ್ ಈಸ್ 0.8 1 ಆಗೋಗಿದೆ. ಉತ್ತರ ಭಾರತೀಯರ ಬರ್ತ್ ರೇಟು 3.25-3.25 ಇದೆ. ಈ ಬರ್ತ್ ರೇಷಿಯೋದಲ್ಲಿ ನಾವು ಹೋದರೆ ಇನ್ನು 200 ವರ್ಷಕ್ಕೆ ಕನ್ನಡಿಗರು ಇರೋದಿಲ್ಲ ಈ ಭೂಮಿ ಮೇಲೆ. ಅಂದರೆ ಒರಿಜಿನಲ್ ನಮ್ಮಂಥ ಮೂಲ ಕನ್ನಡಿಗರು ಇರೋದಿಲ್ಲ. ಅದು ಬೇಕಾ? ಬೇಕಿಲ್ಲ. ಮೂಲ ಕನ್ನಡಿಗರು ಉಳಿಬೇಕು ಅಂದರೆ ನನಗೂ 6 ಮಕ್ಕಳು, ನನ್ನ ಮಗನಿಗೂ 6 ಮಕ್ಕಳು, ಅವನ ಮಗನಿಗೂ 6 ಮಕ್ಕಳು ಆಗಬೇಕು. ಸೊ ಕನ್ನಡಿಗರೇ, ಈಗ ನೀವು ಎಲ್ಲ ಮದುವೆ ಆಗದೆ ಇರೋ ಅಥವಾ ಈಗ ರೀಸೆಂಟಾಗಿ ಮದುವೆ ಆಗಿರೋ ಕನ್ನಡಿಗರೇ, ದಯಮಾಡಿ 3-4 ಮಕ್ಕಳು ಮಾಡ್ಕೊಳ್ಳಿ. ಕನ್ನಡಿಗರ ಸಂಖ್ಯೆಯನ್ನು ಹೆಚ್ಚಿಸಿ. ಕನ್ನಡ ರಾಜ್ಯೋತ್ಸವ ಹೊಸ ಮೆಸೇಜ್. ಹೌದೌದು. ಕನ್ನಡಿಗರ ಸಂಖ್ಯೆ ಹೆಚ್ಚಬೇಕು ಅಂತಂದ್ರೆ ನೀವೆಲ್ಲ ಕನ್ನಡಿಗರಾಗಿ ಹೆಚ್ಚೆಚ್ಚು ಮಕ್ಕಳನ್ನ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೀವು ಕನ್ನಡಿಗರಿಗೆ ಬರ್ತಾ 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 ನೀವು ಅಲ್ಪಸಂಖ್ಯಾತರ ಕನ್ನಡಿಗ. ಈಗ ಇಲ್ಲಿ ಇನ್ನೊಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ, ಕನ್ನಡಿಗರು ವಿಶಾಲ ಹೃದಯದವರು ಅಂತಾರಲ್ಲ, ಹಾಗೆ ಎಲ್ಲರನ್ನೂ ಒಳಗ್ ಬಿಟ್ಕೊಳ್ತೀವಿ. ಅದರಲ್ಲಿ ಬಂದಂತವ್ರಲ್ಲಿ ಕೆಲವರು ನಿಜವಾಗ್ಲೂ ಇಲ್ಲಿ ಇದ್ದು ಕನ್ನಡ ಕಲಿಯೋರು ಉಂಟು, ಬಂದವ್ರು ಯಾರು ವಾಪಸ್ಸಂತೂ ಹೋಗಲ್ಲ. ಆದ್ರೆ ಕನ್ನಡನೂ ಕಲಿಯಲ್ಲ ಅಂತ ಅವರ ಭಾಷೆನೇ ನಮಗ್ ಕಲಿಸ್ತಾರೆ, ನಾವ್ ಅದನ್ನ ಕಲಿತೀವಿ. ಅವ್ರನ್ನ ಕನ್ನಡಿಗರನ್ನ ಮಾಡೋದೇ ಇಲ್ವಲ್ಲ, ಅದ್ಯಾಕೆ? ಯಾಕೆ ಅಂತಂದ್ರೆ ನಮ್ಮ ಕನ್ನಡಿಗರ ಸಂಖ್ಯೆ ಕಿರಿದಾಗುತ್ತಾ ಬಂದಿದೆ. ನಮಗೆ ಬದುಕುವ ಅವಶ್ಯಕತೆ ಹೆಚ್ಚಾಗೋಗಿದೆ. ಯಾವುದೋ ಕಾರ್ಪೊರೇಟ್ ಕಂಪ್ನಿಗೆ ಸೇರಿ ಯಾವುದೋ ಸಾಮಾನ್ಯ ಕನ್ನಡಿಗ ಅಲ್ಲಿಂದ ದಬ್ಬಾಳಿಕೆಯನ್ನು ತಾಳಲಾರದೆ, ತನ್ನ ಹೊಟ್ಟೆ ಹಸಿವಿನ ಸಂಕಟವನ್ನು ತಾಳಲಾರದೆ, ಈಗ ಉಗ್ರವಾಗಿ ನಿಂತು ಹೋರಾಡಿ ಕೆಲಸ ಕಳ್ಕೊಂಬಿಟ್ಟು ಪಾಪ ಅವ್ನಿಗೆ ಏನು ಕಷ್ಟ ಇರುತ್ತೋ, ಮನೇಲಿ ಏನು ಸಾಲ ಸೋಲ ಇರುತ್ತೋ, ಏನು ಬಡತನ ಇರುತ್ತೋ, ಅವ್ನಿಗೆ ಯಾರ್ಯಾರನ್ನು ಸಾಕ್ಬೇಕಾಗಿರುತ್ತೋ, ಅವ್ನು ಎಲ್ಲದಕ್ಕೂ ಕಾಂಪ್ರಮೈಸ್ ಆಗೋಗ್ತಾನೆ. ಹೌದಲ್ಲ? ನಾವು ಕನ್ನಡಿಗರ ಸಂಖ್ಯೆ ಹೆಚ್ಚಬೇಕು ಅಂತ ನಾನು ಹೇಳ್ತೀನಿ. ಹೆಚ್ಚಬೇಕು, ಅದೊಂದೇ ಮಾರ್ಗ. ಈಗ ಎಲ್ಲ ಆಫೀಸುಗಳಲ್ಲಿ ಸೆಕ್ಯೂರಿಟಿ ಗಾರ್ಡಿಂದ ರಿಸೆಪ್ಷನಿಸ್ಟ್ವರೆಗೂ ಎಲ್ಲ ಹೊರಗಡೆ ಜನ ಇದ್ದಾರೆ. ಅದೆಲ್ಲ ಕನ್ನಡದವ್ರು ಬರಬೇಕು. ಅದು ಬರಬೇಕು ಅಂದರೆ ಏನಾಗಬೇಕು? ಕನ್ನಡಿಗರ ಸಂಖ್ಯೆ ಹೆಚ್ಚಬೇಕು. ಈಗ UP, ಬಿಹಾರ್, ಜಾರ್ಖಂಡ್ಗಳಿಂದ ಜನ ಸಾಗರೋಪಾದಿಯಲ್ಲಿ ಯಾಕೆ ಕರ್ನಾಟಕಕ್ಕೆ ಬರ್ತಿದ್ದಾರೆ? ಅಲ್ಲಿ ಒಂದೊಂದು ರಾಜ್ಯದಲ್ಲಿ 20 ಕೋಟಿ 30 ಕೋಟಿ ಜನ ಇದ್ದಾರೆ. ಇಲ್ಲಿ ನಾವು 3 ಕೋಟಿ ಜನ ಅಷ್ಟೇ. ಈಗ 7 ಕೋಟಿ ಆಗಿರೋದು 4 ಕೋಟಿ ವಲಸಿಗರಿಂದ. ನಾವು 3 ಕೋಟಿ 30 ಕೋಟಿ ಆಗಬೇಕು ಅಂತ ನನ್ನ ಒಂದು ಪ್ರಾರ್ಥನೆ. ದಯಮಾಡಿ ತಾವೆಲ್ಲ 5-6 ಮಕ್ಕಳು ಮಾಡ್ಕೊಳ್ಳೋ ಅಂತ ಗಮನ ಕೊಡಿ. 3-6 ಮಾಡ್ಕೊಳ್ಳಿ. ನಾನು ಇದು ಭಾಳ ಸೀರಿಯಸ್ ಆಗಿ ನಾ ಈ ಮಾತು ಹೇಳ್ತಾ ಇದ್ದೀನಿ. ತಮ್ಗೆ ಎಷ್ಟು ಮಕ್ಕಳು ಸರ್? ನನಗೆ ನಾವು ಮಾಡಿದ ತಪ್ಪು ನೀವು ಮಾಡಬೇಡಿ ನಾನು ಹೇಳ್ತೇನೆ. ಅಸಹಾಯತೆ. ದಯಮಾಡಿ ಕನ್ನಡಿಗರ ಸಂಖ್ಯೆ ಹೆಚ್ಚಬೇಕು ಅಂತಂದ್ರೆ ಕನ್ನಡಿಗರು ಹೆಚ್ಚಾಗಬೇಕು, ಕನ್ನಡ ಬಳಸೋರ ಸಂಖ್ಯೆ ಹೆಚ್ಚಾಗುತ್ತೆ. ಸರ್, ನನಗೆ ಯಾವಾಗಲೂ ನಿಮ್ಮ ಹತ್ರ ಮಾತಾಡುವಾಗ ಒಂದೇ ಒಂದು ತಲೆಯಲ್ಲಿ ಪ್ರಶ್ನೆ ಏನಂದ್ರೆ, ನಾನು ಮುಂದೆ ಏನು ಪ್ರಶ್ನೆ ಕೇಳಬೇಕು ಅಂತ ಒಂದ್ಸಲಿ ರೆಫರ್ ಮಾಡ್ತೀವಿ, ಅಂಥದ್ರಲ್ಲಿ ನೀವು ಇಷ್ಟೆಲ್ಲ ವಿಚಾರಗಳನ್ನ ವಿತ್ ಡೇಟ್ಸು ನಂಬರ್ಸು ಹೆಂಗೆ ಸರ್ ನೆನ್ಪಿಟ್ಕೊಂಡು ಅಷ್ಟು ಸುಲಲಿತವಾಗಿ ಹೇಳ್ತೀರಿ? ನೋಡಿ, ಇದರಲ್ಲಿ ಏನಿಲ್ಲ. ನಾನೊಬ್ಬ ಹುಲ್ಲು ಮಾನವ, ಬಹಳ ಸಾಮಾನ್ಯ ಮಾನವ. ನಾನು ನನಗಿಂತ ಕಿರಿಯರಿಲ್ಲ ಅಷ್ಟೇ, ನಾನೇ ಎಲ್ಲರಿಗಿಂತ ಚಿಕ್ಕವನು. ಆದರೆ ಭಗವಂತ ಯಾರೋ ಕೈಲಿ ಏನೋ ಕೆಲಸ ಮಾಡಿಸ್ತಾ ಇರ್ತಾನೆ. ಒಂದು ಮದುವೆ ಮನೇಲಿ 100 ಜನ 100 ಕೆಲಸ ಮಾಡಲ್ವೇ? ಹಾಗೆ ಭಗವಂತ ಈಗ ನನಗೆ ಈ ಕನ್ನಡದ ಚಾಕರಿ ಕೊಟ್ಟಿದ್ದಾನೆ, ನಾನು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ಸವಲತ್ತುಗಳನ್ನು ಭಗವಂತನೇ ಕೊಡ್ತಾನೆ. ಹಾಗಾಗಿ ನಾನು ಇದನ್ನೆಲ್ಲ ಆ ತಾಯಿ ಚಾಮುಂಡೇಶ್ವರಿ ಮೇಲೆ ಬಿಟ್ಬಿಟ್ಟಿದ್ದೀನಿ. ನಂಜುಂಡ ಚಾಮುಂಡಿಯರೇ ಇದನ್ನು ನಡ್ಸ್ಕೊಂಡು ಹೋಗ್ತಾ ಇರೋದು. ನಂದೇನು ಇಲ್ಲ ಕಣಮ್ಮ.
ಸೊ ಕನ್ನಡ ರಾಜ್ಯೋತ್ಸವದ ಆಚರಣೆ ಇನ್ನ ವಿಜೃಂಭಣೆ ಆಯ್ತು ನಮ್ದು, ಯಾಕಂದ್ರೆ ತಮ್ಮಿಂದ ಕರ್ನಾಟಕದ ಇತಿಹಾಸವನ್ನ ತಿಳ್ಕೊಳ್ಳುವಂತ ಸೌಭಾಗ್ಯ ನಮಗ್ ಸಿಕ್ತು. ಇಷ್ಟೆಲ್ಲ ಸಮಯ ಕೊಟ್ಟು ಇಷ್ಟು ವಿಚಾರಗಳನ್ನ ಇಷ್ಟು ಪ್ರೀತಿಯಿಂದ ತಿಳಿಸ್ಕೊಟ್ಟದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆ. ನಮಸ್ಕಾರ. ಮತ್ತೊಮ್ಮೆ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಹೃದಯಪೂರ್ವಕ ಶುಭಾಶಯಗಳು. ನಾವು ಕನ್ನಡವನ್ನು ಎತ್ತಿ ಬೆಳೆಸೋಣ, ಮೆರೆಸೋಣ, ಮಾತಾಡೋಣ, ಕಲಿಯೋಣ, ಬಳಸೋಣ, ನಾವು ಕನ್ನಡ ತಾಯಿ ಮಕ್ಕಳಾಗಿರೋಣ ಅಂತ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ನಿಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ತೆ. ನಮ್ಮ ಟೈಟಲ್ ಸ್ಪಾನ್ಸರ್ ಉಲ್ಲಾಸ್ ಅಗರಬತ್ತಿ ಅವ್ರ ಕಡೆಯಿಂದ ತಮಗೊಂದು ಕಾಣಿಕೆ ಸರ್. ಧನ್ಯವಾದ. ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ ತಮಗೊಂದು ಕಾಣಿಕೆ ದಯವಿಟ್ಟು ಸ್ವೀಕರಿಸಬೇಕು. ಕನ್ನಡ ರಾಜ್ಯೋತ್ಸವದ ಈ ವಿಶೇಷ ಎಪಿಸೋಡ್, ಕರ್ನಾಟಕದ ಇತಿಹಾಸವನ್ನ ತಿಳಿಸ್ಕೊಟ್ಟಂತ ಈ ವಿಶೇಷ ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಯಾರ ಸಂದರ್ಶನವನ್ನ ನಾನ್ ಮಾಡಬೇಕು, ಯಾವ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.